ನಮಸ್ಕಾರ ವೀಕ್ಷಕರೇ, ಸಿರಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ಆಧುನಿಕ ದಿನಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ಜನರು ಅನುಭವಿಸ್ತಾನೆ ಇರ್ತಾರೆ. ಅದರಲ್ಲೂ ಕೂಡ ಹೆಚ್ಚಾಗಿ ಅಂದರೆ ನಮಗೆ ಬರುವಂಥ ಆರೋಗ್ಯ ಸಮಸ್ಯೆಗಳಲ್ಲಿ ಈ ಸರ್ಜರಿ ಇರುವಂತಹ ಒಂದಷ್ಟು ಕಾಯಿಲೆಗಳು ಕೂಡ ಜನರನ್ನು ಆವರಿಸ್ಕೊಳ್ತಾ ಇದೆ. ಯಾಕೆ ನಾವು ಈ ಸರ್ಜರಿಗಳನ್ನ ಮಾಡಿಸ್ಕೊಳ್ಬೇಕು? ಆಮೇಲೆ ಈ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ಗಳಿಗೂ ಕೂಡ ಸರ್ಜರಿ ಅವಶ್ಯಕತೆ ಇದೆಯಾ? ಹಾಗೆ ಲೇಸರ್ ಟ್ರೀಟ್ಮೆಂಟ್ ಆಗಿರ್ಬೋದು, ಹಾಗೆ ರೋಬೋಟಿಕ್ ಟ್ರೀಟ್ಮೆಂಟ್ ಆಗಿರ್ಬೋದು, ಅದೆಲ್ಲವೂ ಕೂಡ ಯಾವ ರೀತಿಯಾಗಿರುತ್ತೆ? ಒಬ್ಬ ಮನುಷ್ಯನಿಗೆ ಒಂದು ಪ್ರಾಬ್ಲಮ್, ಫಾರ್ ಎಕ್ಸಾಂಪಲ್ ಹೊಟ್ಟೆ ನೋವಾಗಿರ್ಬೋದು, ಲಮ್ಸ್ಗಳಾಗಿರ್ಬೋದು, ಫೈಲ್ಸ್, ಹಾಗೆ ಸಾಕಷ್ಟು ಈ ರೀತಿಯಾದಂಥ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಸರ್ಜರಿ ತುಂಬಾನೇ ನೆಸೆಸಿಟಿನ. ಇದೆಲ್ಲದರ ಬಗ್ಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ಹಾಗೆ ಜನರಲ್ ಸರ್ಜರಿ ಪ್ರಾಬ್ಲಮ್ಸ್ ಬಗ್ಗೆ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಹಾಗೆ ಈ ಒಂದು ಟಾಪಿಕ್ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಇಲ್ಲಿನ ಸೀನಿಯರ್ ಕನ್ಸಲ್ಟೆಂಟ್ ಹಾಗೆ ಜನರಲ್ ಸರ್ಜನ್ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆಗಿರುವಂಥ ಡಾಕ್ಟರ್ ಭಾಸ್ಕರ್ ಪೈ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಾಗೆ ಈ ಜನರಲ್ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಹೇಗಿದ್ದೀರಾ ಡಾಕ್ಟರ್? ಗುಡ್. ಓಕೆ, ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರುವಂಥದ್ದು ತುಂಬ ಖುಷಿ ಆಗ್ತದೆ ಡಾಕ್ಟರ್. ಅದು ನಮ್ಮದು ಕರ್ತವ್ಯ. ಸ್ವಲ್ಪ ನಾಲೆಡ್ಜು ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಬೆಟರ್. ಸೊ ಅದರಿಂದ ಮಾಡಲೇಬೇಕಲ್ವಾ? ಹೌದು ಡಾಕ್ಟರ್. ಎಸ್, ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಜನರಲ್ ಸರ್ಜರಿ ಪ್ರಾಬ್ಲಮ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಡಾಕ್ಟರ್. ಬೇಸಿಕ್ ಆಗಿ ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ ಏನು ಹೇಳ್ತೀರಾ ಡಾಕ್ಟರ್? ಜನರಲ್ ಸರ್ಜರಿ ಅಂದರೆ ನಿಯರ್ಲಿ ಎವ್ರಿಥಿಂಗ್ ಫ್ರಮ್ ಟಿಪ್ ಟು ಟೋ. ಅಂದರೆ ತಲೆಯಿಂದ ಕಾಲು ತನಕ ಎಷ್ಟೋ ಪ್ರಾಬ್ಲಮ್ಸ್ ಇದ್ದರೆ ಅದು ಸಾಲ್ವ್ ಮಾಡ್ತಾರೆ. ಎಸ್ಪೆಷಲಿ ಸಣ್ಣ ಸಣ್ಣ ಹಳ್ಳಿನಲ್ಲಿ, ಊರಿನಲ್ಲಿ ಜನರಲ್ ಸರ್ಜನ್ಸ್ ಎಲ್ಲ ಮಾಡ್ತಾರೆ. ಬಟ್ ಇಲ್ಲಿ ನಾವು ಸ್ವಲ್ಪ ಸ್ಪೆಷಲೈಸ್ ಆಗಿಬಿಟ್ಟಿದ್ವಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಇರಲಿ, ರೋಬೋಟಿಕ್ ಇರಲಿ, ಅಥವಾ ಲೇಸರ್ ಇರಲಿ, ಅದೆಲ್ಲ ಮಾಡ್ತಾ ಇರ್ತೀವಿ. ಸೊ ನಿಮಗೆ ಹೊಟ್ಟೆ ನೋವು ಇರ್ಬೋದು, ಅದು ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಬ್ರೆಸ್ಟ್ ಪ್ರಾಬ್ಲಮ್ ಇದೆ, ಕಾಲು ಪ್ರಾಬ್ಲಮ್ ಇದೆ, ಗಡ್ಡೆ ಇದೆ ಎಲ್ಲೋ, ಅಥವಾ ಹೊಟ್ಟೆ ಗಡ್ಡೆ ಇದೆ, ಹರ್ನಿಯಾ ಇದೆ, ಅದಕ್ಕೆ ಎಲ್ಲ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸರ್ಜರಿ ಅಂದ್ರೆ ಒಂದು ರೀತಿಯಾಗಿ ಎಲ್ರಿಗೂ ಭಯ ಅಲ್ವಾ ಡಾಕ್ಟರ್? ಏನು ಸರ್ಜರಿನಪ್ಪ, ಹೆಂಗಿರ್ಬೋದು ಅಂತಂದ್ಬಿಟ್ಟು. ಈ ಬೇಸಿಕ್ ಸರ್ಜರಿಗಳೆಲ್ಲ ಹೇಗಿರುತ್ತೆ ಡಾಕ್ಟರ್? ಸರ್ಜರಿ ಅಂದರೆ ಒಂದೊಂದು ಸತಿ ಅವಶ್ಯಕತೆ ಇರುತ್ತೆ. ಇವಾಗ ಸಪೋಸ್ ನೀವು ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀರಾ, ಅಲ್ಲಿ ಮಗು ಆಚೆ ಬರ್ತಾ ಇಲ್ಲ, ಸಿಸೇರಿಯನ್ ಮಾಡಬೇಕಂತ ಹೇಳ್ತಾರೆ. ಮಾಡಿಲ್ಲ ಅಂದರೆ ದೇರ್ ಇಸ್ ಅ ಪ್ರಾಬ್ಲಮ್, ಇಬ್ರಿಗೂ ತೊಂದರೆ ಆಗುತ್ತೆ. ಸೊ ಅದಕ್ಕೆ ಸರ್ಜರಿ ಮಾಡಲೇಬೇಕು. ಸೊ ಅದೇ ಥರ ನಾವು ಸರ್ಜರಿ ಅವಶ್ಯಕತೆ ಇದ್ದರೆ ಮಾತ್ರ ಮಾಡ್ತೀವಿ. ಸೊ ಅದರಿಂದ ನಿಮ್ಮ ಪ್ರಾಣಗೆ ಅಥವಾ ನಿಮ್ಮ ಲೈಫ್ಗೆ ತೊಂದರೆ ಆಗಬಾರ್ದಂತ ಮಾಡೋದು. ಸೊ ಅದಕ್ಕೆ ಸ್ವಲ್ಪ ಕಾಯಿಲೆಗೆ ಬೇರೆ ದಾರಿ ಇಲ್ಲ. ಇವಾಗ ಅಪೆಂಡಿಕ್ಸ್ ಬರ್ಸ್ಟ್ ಆಗಿದೆ, ಮಾಡಲಿಲ್ಲ ಅಂದರೆ ನಿಮ್ಮ ಪ್ರಾಣಗೆ ಅಪಾಯ ಆಗ್ಬೋದು. ಗಾಲ್ ಬ್ಲಾಡರ್ನಲ್ಲಿ ಕಲ್ಲಿದೆ, ಗ್ಯಾಂಗ್ರೀನ್ ಆಗ್ತಾಯಿದೆ ಹೊಟ್ಟೆ ಒಳಗಡೆ, ಅದೆಲ್ಲ ಆದರೆ ಕಷ್ಟ. ಸೊ ಅದರಿಂದ ಒಂದೊಂದು ಸತಿ ಮಾಡಲೇಬೇಕು. ಸೊ ಇದು ಇವಾಗ ಆಂಜಿಯೋಪ್ಲಾಸ್ಟಿ ಇರಲಿ ಅಥವಾ ಹಾರ್ಟ್ ಬೈಪಾಸ್ ಇರಲಿ, ನಿಮಗೆ ಲೈಫ್ಗೆ ಮಾಡ್ತಾ ಇರೋದು, ಕಾಯಿಲೆಗೆ ಸರಿ ಮಾಡ್ತಾ ಇರೋದು ನಾವು. ಓಕೆ ಡಾಕ್ಟರ್, ಈಗ ತುಂಬ ಜನ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ. ಈ ಹೊಟ್ಟೆ ನೋವಿಗೂ ಕೂಡ ಸರ್ಜರಿ ಇರುತ್ತೆ ಅಂದರೆ ಯಾವ ಕಂಡೀಷನಲ್ಲಿ ಸರ್ಜರಿ ಬೇಕಾಗುತ್ತೆ ಅಂತ ಡಾಕ್ಟರ್? ಓಕೆ, ಹೊಟ್ಟೆ ನೋವಿಗೆ ಕಾರಣ ತುಂಬ ಇದೆ. ಇಂಟೆಸ್ಟಿನಲ್ ಪ್ರಾಬ್ಲಮ್ಸು, ಗ್ಯಾಸ್ಟ್ರಿಕ್ ಇರ್ಬೋದು, ಗ್ಯಾಸ್ಟ್ರಿಕ್ ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಇರ್ಬೋದು, ಪ್ಯಾನ್ಕ್ರೆಟೈಟಿಸ್, ಕುಡಿತಾ ಇದ್ದರೆ ಪ್ಯಾನ್ಕ್ರೆಟೈಟಿಸ್ ಥರ ಕಾಯಿಲೆ ಇರ್ಬೋದು, ಒಂದೊಂದು ಸತಿ ಹರ್ನಿಯಾ ಸ್ಟಕ್ ಆಗಿಬಿಡುತ್ತೆ, ಆ ಥರನೂ ಇರ್ಬೋದು. ಸೊ ಬೇರೆ ಬೇರೆ ಲಿವರ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಬೇರೆ ಆರ್ಗನ್ದು ಹೊಟ್ಟೆ ಒಳಗಡೆ ಇರೋದು, ಅದು ಪ್ರಾಬ್ಲಮಿಂದ ಹೊಟ್ಟೆ ನೋವು ಬರ್ಬೋದು. ಒಂದೊಂದು ಸತಿ ಸ್ಪೈನ್ ಪ್ರಾಬ್ಲಮ್ ಇದ್ರೂ ಹೊಟ್ಟೆ ನೋವು ಥರ ಬರುತ್ತೆ. ಇಟ್ ಈಸ್ ಕಾಲ್ಡ್ ರಿಫರ್ಡ್ ಪೇನ್, ಆ ಥರನೂ ಬರುತ್ತೆ. ಸೊ ನಿಮಗೆ ನ್ಯೂಮೋನಿಯಾ ಇದ್ರೂ ಹೊಟ್ಟೆ ನೋವು ಬರ್ಬೋದು. ಸೊ ಆ ಥರ ಬೇರೆ ಬೇರೆ ಕಾರಣಕ್ಕೆ ಹೊಟ್ಟೆ ನೋವು ಬರುತ್ತೆ. ಬಟ್ ಇವಾಗ ಎಲ್ಲ ಕಾರಣಕ್ಕೆ ಆಪ್ರೇಷನ್ ಬೇಕಾಗಿಲ್ಲ. ಸ್ವಲ್ಪ ಕಾರಣಕ್ಕೆ ಮಾಡಲೇಬೇಕು, ಸ್ವಲ್ಪ ಕಾರಣಕ್ಕೆ ವಿ ಕ್ಯಾನ್ ಅಬ್ಸರ್ವ್, ಆ ಥರ ಅದು. ಸೊ ಇವಾಗ ನೋಡಿ, ಅಪೆಂಡಿಸೈಟಿಸ್ ಇದ್ದರೆ, ಗಾಲ್ ಬ್ಲಾಡರ್ ಸ್ಟೋನ್ ಸ್ಟಕ್ ಆಗಿದ್ದರೆ, ಕೊಲೆಸಿಸ್ಟೈಟಿಸ್ ಅಂತ ಹೇಳ್ತೀವಿ. ಸೊ ಆ ಥರ ಇದ್ದರೆ ಆಪ್ರೇಷನ್ ಮಾಡಿದ್ರೆ ನಿಮಗೆ ಮುಂದೆ ಪ್ರಾಬ್ಲಮ್ ಬರಲ್ಲ. ಒಂದೊಂದು ಸತಿ ನಾವು ಏನು ಹೇಳ್ತೀವಿ ಅಂದರೆ, ಆಪ್ರೇಬಲ್ ಥರ ಕಾಯಿಲೆ ಇದ್ದರೆ ನಾವು ವಯಸ್ಸು ಕಮ್ಮಿ ಇರುವಾಗ, ಫಿಟ್ ಇರುವಾಗ ಮಾಡಿಸ್ಕೊಂಡಿದ್ರೆ ಒಳ್ಳೆಯದು. ಯಾಕಂದರೆ ನನಗೆ ಹರ್ನಿಯಾ ಇವಾಗ ಇರ್ಬೋದು, ಇನ್ನೊಂದು 10 ವರ್ಷ ಆದಮೇಲೆ ನನಗೆ ಆಂಜಿಯೋಪ್ಲಾಸ್ಟಿ ಆಯಿತು, ಬ್ಲಡ್ ಥಿನ್ನರ್ಸ್ ಆಯಿತು, ಅಥವಾ ಹಾರ್ಟ್ ವೀಕ್ ಆಯಿತು, ಆವಾಗ ಆಪ್ರೇಷನ್ ಮಾಡೋದು ರಿಸ್ಕು ಜಾಸ್ತಿ. ಸೊ ಆವಾಗ ಇವಾಗನೇ ಮುಗಿಸ್ಬಿಟ್ರೆ ಅದು ತಿರ್ಗಾ ಆಪ್ರೇಷನ್ದು ಅವಶ್ಯಕತೆ ಇಲ್ಲ. ಸೊ ಆ ಥರ ಮಾಡಿದ್ರೆ ಇಟ್ ಈಸ್ ಅ ಬೆಟರ್. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸ್ಕೊಂಬರೋಣ. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಕರೆಕ್ಟಾಗಿ ಹೇಳಿ, ಕೇಳಿಸ್ತಿಲ್ಲ. ಸುಜಾತ ಅಂತ ಸರ್. ಸುಜಾತ, ಸುಜಾತ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ?
ಹೊನ್ನಾಳಿಯಿಂದ. ಹೊನ್ನಾಳಿಯಿಂದ. ಓಕೆ, ಡಾಕ್ಟರ್ ಇದ್ದಾರೆ ಸುಜಾತ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಮಾತಾಡಿ. ಹಲೋ ಸರ್, ಡಾಕ್ಟರ್. ನಮಸ್ಕಾರಮ್ಮ. ನಮಸ್ತೆ ಸರ್. ಸರ್ ನಮಗೆ ಹೃದಯ ಸಮಸ್ಯೆ ಇದೆ ಸರ್, ಏನು ಮಾಡೋದು ಸರ್? ಏನು ಸಮಸ್ಯೆ ಕರೆಕ್ಟ್ ಆಗಿ ಹೇಳಿ ಸುಜಾತ ಅವರೇ. ಹೃದಯ ಸಮಸ್ಯೆ ಸರ್, ಹೃದಯ ಸಮಸ್ಯೆ. ಹೃದಯ ಸಮಸ್ಯೆ ಇದೆ ಅಂತ ಡಾಕ್ಟರ್? ಅಮ್ಮ, ಹೃದಯ ಸಮಸ್ಯೆ, ಕಣ್ಣಿಂದ ಎಫೆಕ್ಟ್ ಆಗ್ತಿದೆ ಸರ್. ಹೃದಯ ಸಮಸ್ಯೆ ಇದೆ, ಕಣ್ಣಿಂದ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತೀವಿ. ಅಮ್ಮ, ಹೃದಯ ಸಮಸ್ಯೆ ಈಸ್ ಅ ಡಿಫ್ರೆಂಟ್ ಸ್ಪೆಷಾಲಿಟಿ. ಅದು ಜನರಲ್ ಸರ್ಜನ್ಗೆ ಬರಲ್ಲ, ಅದು ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಕೇಳಬೇಕು. ಹೃದಯ ಸ್ಪೆಷಲಿಸ್ಟು ಬೇರೆನೇ ಇರ್ತಾರೆ, ಅದು ಬೇರೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸುಜಾತ ಅವರೇ ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ನೀವು ಹರಿಣಿಯ ಬಗ್ಗೆ ಹೇಳ್ತಿದ್ರಿ ಡಾಕ್ಟರ್. ತುಂಬ ಜನಕ್ಕೆ ಅದು ಇವಾಗ ಈ ಗೆಡ್ಡೆ ಆಗಿರ್ಬೋದು, ಲಮ್ಸ್ ಆಗಿರ್ಬೋದು ಬರ್ತಾನೆ ಇರುತ್ತೆ. ಯಾವ್ಯಾವ ರೀತಿಯಾದಂಥ ಗೆಡ್ಡೆಗಳು ಬರುತ್ತೆ, ಆಮೇಲೆ ಅದಕ್ಕೆ ಲಮ್ಸ್ಗಳಿಗೆ ಯಾವ ರೀತಿಯಾದಂಥ ಸರ್ಜರಿ ಅವಶ್ಯಕತೆ ಇರುತ್ತೆ ಡಾಕ್ಟರ್? ಹರ್ನಿಯಾ ಅಂದರೆ ಕರಳು ಅಥವಾ ಕರಳದು ಒಂದು ಭಾಗ ಕವರಿಂಗಿಂದ ಆಚೆ ಬರ್ತಾ ಇದೆ. ಅಂದರೆ ಇವಾಗ ನೀವು ತಿಳ್ಕೊಳ್ಳಿ, ನಿಮ್ಮದು ಒಕ್ಕಳಿದೆ, ಅಲ್ಲಿ ಮಸಲ್ ತೂತಾಗ್ಬಿಟ್ಟು ಕರಳು ಆಚೆ ಬರ್ತಾ ಇದ್ದರೆ ಒಂದು ಗಡ್ಡೆ ಥರ ಕಾಣಿಸುತ್ತೆ. ನೀವು ಮಲಗಿರುವಾಗ ಅದು ಗಡ್ಡೆ ಒಳಗಡೆ ಹೋಗುತ್ತೆ, ಕೆಮ್ಮಿದಾಗ ನಿಂತ್ಕೊಂಡಿರುವಾಗ ನಗುವಾಗ ಗಡ್ಡೆ ಆಚೆ ಬರುತ್ತೆ. ಸೊ ಅದು ಡೇಂಜರ್ ಏನಂದರೆ, ಒಂದು ದಿವಸ ಅದು ಕರಳು ಆಚೆ ಬಂದು ಸ್ಟಕ್ ಆಗಿಬಿಟ್ರೆ, ಆವಾಗ ಕರಳು ಬ್ಲಾಕ್ ಆಗಿಬಿಟ್ರೆ ಊಟ ಎಲ್ಲ ಹೊಟ್ಟೆ ಒಳಗಡೆ ತುಂಬಿಬಿಟ್ಟು ಇಂಟೆಸ್ಟಿನಲ್ ಅಬ್ಸ್ಟ್ರಕ್ಷನ್ ಆಗುತ್ತೆ. ಇನ್ನೂ ಟೈಟ್ ಆಗಿಬಿಟ್ರೆ ಅದು ಕರಳುಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗಿಬಿಟ್ಟು ಅದು ಗ್ಯಾಂಗ್ರೀನ್ ಆಗುತ್ತೆ. ಸೊ ಅದು ಎರಡೂ ನಿಮ್ಮ ಲೈಫ್ಗೆ ಡೇಂಜರು. ಸೊ ಅದರಿಂದ ಸರ್ಜರಿ ಮಾಡಬೇಕಾಗತ್ತೆ. ಇವಾಗ ಹರ್ನಿಯಾ ಬೇರೆ ಬೇರೆ ಥರ ಇರುತ್ತೆ. ಒಂದಂದರೆ ಇಂಟರ್ನಲ್, ಅಂದರೆ ಒಳಗಡೆನೇ ಅದು ಎಲ್ಲೋ ಕರಳು ಸುತ್ತಾಗ್ಬಿಟ್ಟು ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ, ಅದು ಇಂಟರ್ನಲ್ ಹರ್ನಿಯೇಷನ್. ಒಂದು ಕಾಣಿಸೋ ಥರ. ಸೊ ಕಾಣಿಸೋದಂದರೆ ಒಕ್ಕಳ ಹತ್ರ, ಇಂಗ್ವೈನಲ್ ಗ್ರಾಯಿನ್ನಲ್ಲಿ, ಇಲ್ಲಾಂದರೆ ಬೇರೆ ಬೇರೆ ಥರ ಸ್ಪೈಜಿಲಿಯನ್ನು, ಇನ್ಸಿಷನಲ್ಲು, ವೆಂಟ್ರಲ್ ಹರ್ನಿಯಾ, ಆ ಥರ ಎಲ್ಲ ಬೇರೆ ಬೇರೆ ಕಡೆ ಬರುತ್ತೆ. ಇದು ಬರೋದು ಯಾಕೆ, ಅದು ಇಂಪಾರ್ಟೆಂಟ್. ಸೊ ಒಂದಂದರೆ ನಿಮ್ಮ ಮಸಲು ವೀಕ್ ಇದ್ದರೆ, ಸೊ ಇವಾಗ ನೋಡಿ ಬಲೂನ್ ಇದ್ದರೆ ನೀವು ತುಂಬ ಊದ್ಬಿಟ್ರೆ ಅದು ಬರ್ಸ್ಟ್ ಆಗುತ್ತೆ, ಇಲ್ಲಂದರೆ ಬಲೂನ್ದು ಕವರಿಂಗ್ ವೀಕ್ ಇದ್ದರೆ ಬರ್ಸ್ಟ್ ಆಗುತ್ತೆ. ಸೊ ಅದೇ ಥರ ಹರ್ನಿಯಾನೂ ಅದೇ ಥರ. ಸೊ ನೀವು ಮಸಲ್ ವೀಕ್ ಇದ್ದರೆ, ಸಪೋಸು ಬೈ ಬರ್ತ್ ಅದು ಕೊಲಾಜನ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಪ್ರೆಗ್ನೆನ್ಸಿ ಆದಮೇಲೆ ಹೊಟ್ಟೆ ಎಲ್ಲರಿಗೂ ಟೈಟ್ ಆಗಲ್ಲ, ಅದೇ ಥರ ಲೂಸ್ ಇದ್ದರೆ ಒಂದೊಂದು ಸತಿ ಹರ್ನಿಯಾ ಮಸಲ್ ವೀಕ್ನೆಸ್ಸಿಂದ ಬರುತ್ತೆ. ಇನ್ನೊಂದಂದರೆ ಹೊಟ್ಟೆ ಒಳಗಡೆ ಪ್ರೆಷರ್ ಜಾಸ್ತಿ ಆದರೆ ಅದೂ ಬರುತ್ತೆ. ಸೊ ನೀವು ತುಂಬ ದಪ್ಪ ಆಗಿಬಿಟ್ಟಿದ್ದೀರಾ, ಅಥವಾ ಪ್ರೆಗ್ನೆಂಟ್ ಆಗಿದ್ದೀರಾ, ಅಥವಾ ನೀರು ತುಂಬ್ತಾ ಇದೆ, ಆ ಥರ ಇದ್ದರೆ ಅದು ಶರ್ಟ್ ಬಟನ್ ಓಪನ್ ಮಾಡುತ್ತೆ, ಅದೇ ಥರ ಮಸಲ್ಸ್ಗೆ ಓಪನ್ ಮಾಡಿಬಿಟ್ಟು ಕರಳು ಆಮೇಲೆ ಆಚೆ ಬರೋಕ್ಕೆ ಪ್ರಯತ್ನ ಮಾಡುತ್ತೆ. ಸೊ ಎರಡೇ ಕಾರಣದಿಂದ ಹರ್ನಿಯಾ ಬರ್ಬೋದು. ಸೊ ಒಂದಂದರೆ ನೀವು ಇದ್ದು ಎರಡೂ ಕಾರಣಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಸೊ ವೆಯ್ಟ್ ಲಾಸ್ ಮಾಡಬೇಕು ಮತ್ತು ಸರ್ಜರಿ ಮಾಡಬೇಕು. ನೀವು ಸುಮ್ಮನೆ ಸರ್ಜರಿ ಮಾಡಿಕೊಂಡು ವೆಯ್ಟ್ ಇನ್ನೂ ಜಾಸ್ತಿ ಆದರೆ ಮೆಶ್ ಹಾಕಿದ್ರೂ ಅದು ಜರ್ಗೋಗುತ್ತೆ, ಕರ್ಟನ್ ಓಪನ್ ಆಗುತ್ತೆ, ಆ ಥರ ಜರ್ಗೋಗ್ಬಿಟ್ಟು ತಿರ್ಗಾ ಹರ್ನಿಯಾ ಬರೋದು ಸಾಧ್ಯ ಇದೆ. ಸೊ ಅದಕ್ಕೆ ನೀವು ಕೇಳ್ತೀರಾ ಹರ್ನಿಯಾ ಮಾಡಿರೋದು ತಿರ್ಗಾ ಬಂತು. ಎಸ್, ನೀವು ಬೇಸಿಕ್ ಫ್ಯಾಕ್ಟರ್ ಯಾವ ಕಾರಣದಿಂದ ಬಂದಿರೋದು ಅದು ಸರಿ ಮಾಡಿಲ್ಲ ಅಂದರೆ ಹರ್ನಿಯಾ ತಿರ್ಗಾ ಬರಲ್ಲ ಅಂತ ಗ್ಯಾರಂಟಿ ಇಲ್ಲ. ಓಕೆ, ಸೊ ಅದಕ್ಕೆ ಇಂಪಾರ್ಟೆಂಟ್. ಅಂದರೆ ಹರ್ನಿಯಾಗೆ ಯಾವ ರೀತಿಯಾದಂಥ ಸರ್ಜರಿ ಬೇಕಾಗುತ್ತೆ ಅಂತ ಡಾಕ್ಟರ್? ಅಂದರೆ ಎಷ್ಟು ಅವರ್ ಇರುತ್ತೆ, ಆಮೇಲೆ ಎಷ್ಟು ಫಾಲೋಅಪ್ಸಲ್ಲಿ ಇರಬೇಕು ಅದ್ರ ಬಗ್ಗೆ ಅಂತ? ಸೊ ಹರ್ನಿಯಾ ಅಂದರೆ ಇವಾಗ ಮಸಲ್ಲು ಹರಿದೋಗ್ಬಿಟ್ಟಿದೆ. ಸೊ ನೀವು ಸುಮ್ಮನೆ ಹೊಲಿಗೆ ಹಾಕಿದ್ರೆ ಅದು ಪ್ಯಾಂಟ್ ಹರಿದೋಗಿರೋ ಥರ, ವೀಕ್ ಇದ್ದರೆ ಅದು ತಿರ್ಗಾ ಹರಿದೋಗುತ್ತೆ. ಸೊ ಅದಕ್ಕೆ ಪ್ಯಾಚ್ ಹಾಕ್ತೀರಾ ಪ್ಯಾಂಟ್ಗೆ, ಅದೇ ಥರ ಮೆಶ್ ಹಾಕಬೇಕು. ಸೊ ಈ ಮೆಶ್ ಒಳಗಡೆ ಇದು ಮೆಶ್ ಯಾಕೆ ಹಾಕ್ತೀವಿ, ಅದು ಶೀಟ್ ಥರ ಯಾಕೆ ಹಾಕಲ್ಲ ಅಂದರೆ, ಶೀಟ್ ಹಾಕಿದ್ರೆ ನಿಮ್ಮದು ಕೊಲಾಜನ್ ಒಳಗಡೆ ಹೋಗಿಬಿಟ್ಟು ಅದು ಅಂಟ್ಕೊಳ್ಳಲ್ಲ. ಸೊ ಅದಕ್ಕೆ ಮೆಶ್ ಹಾಕೋದು. ಸೊ ಇವಾಗ ಮೆಶ್ ಹಾಕಿದ್ರೆ ಮಿನಿಮಮ್ 2 months ಲೈಟ್ ವರ್ಕ್, ರುಟೀನ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ಬೋದು. ಬಟ್ ಏನಂದರೆ ಜಿಮ್ ಹೋಗಬೇಕು, ಸ್ಪೋರ್ಟ್ಸ್ ಆಡಬೇಕು, ಆ ಥರ ಎಲ್ಲ ಇದ್ದರೆ ಮಿನಿಮಮ್ 2 months ಸ್ವಲ್ಪ ಲೈಟ್ ವರ್ಕು, ಮೆಶ್ಶು ಗಟ್ಟಿ ಆಗೋ ತನಕ. ನಾವು ಹೇಳ್ತೀವಿ ಇವಾಗ ನೀವು ಇವತ್ತು ಸಿಮೆಂಟ್ ಹಾಕಿಬಿಟ್ಟು ನಾಳೆ ಅದ್ರ ಮೇಲೆ ಕಾಲು ಹಾಕಿದ್ರೆ ಅದು ಒಳಗಡೆ ಹೋಗುತ್ತೆ. ಅದೇ ಥರ ಮೆಶ್ ಹಾಕಿಬಿಟ್ರೆ ನಾಳೆಯಿಂದ ಎಲ್ಲ ಮಾಡೋಕ್ಕಾಗಲ್ಲ, ಸ್ವಲ್ಪ ಟೈಮ್ ಕೊಡಬೇಕು. ಈವನ್ ಫ್ರ್ಯಾಕ್ಚರ್ ಇದ್ರೂ ಪಿನ್ ಪ್ಲೇಟ್ ಹಾಕಿದ್ರೆ ನಾಳೆಯಿಂದ ಆಡೋಕ್ಕಾಗಲ್ಲ. ಸೊ ಆ ಥರನೇ ಸ್ವಲ್ಪ ಮೆಶ್ ಗಟ್ಟಿ ಆಗೋ ತನಕ ಬಿಡಬೇಕು. ಈ ಸರ್ಜರೀಸ್ ನಾವು ಓಪನ್ ಸರ್ಜರಿ ಅಂದರೆ ಗಾಯ ಹಾಕಿಬಿಟ್ಟು ಮಾಡ್ತೀವಿ, ಇಲ್ಲಿ ಅಂದರೆ ಸಣ್ಣ ಸಣ್ಣ ಹೋಲ್ ಮಾಡಿ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ಕಿಂದ ಮಾಡ್ತೀವಿ. ಓಕೆ ಡಾಕ್ಟರ್, ಇನ್ನೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ ಸರ್, ನಿಮ್ಮ ಹೆಸರು? ಬಸವರಾಜ್ ಅಂತ. ಬಸವರಾಜ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ?
ನಾವು ಶಾಪುರ ಯಾದಗಿರಿ ಜಿಲ್ಲೆ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಬಸವರಾಜ್ ಅವರೇ. ಸರಿ. ಹೇಳಿ ಬಸವರಾಜ್. ಹಲೋ ಸರ್, ನಮಸ್ಕಾರ. ನಮಸ್ಕಾರ. ಪ್ರೈಸ್ ಪ್ರಾಬ್ಲಮ್ ಅದ್ರಿ. ಪ್ರೈಸ್ ಅಂದ್ರೆ ಅದೇ ನಮ್ಗೆ ಯಾವುದೇ ತರ ತೊಂದ್ರೆ ಇಲ್ರಿ. 2 ತಿಂಗಳಿಗೆ 3 ತಿಂಗಳಿಗೆ ಏನದ ಬ್ಲಡ್ ಜಾಸ್ತಿ ಹೋಗ್ತದ. ಓಕೆ, ಸೊ ಬ್ಲಡ್ ಹೋಗ್ತಾರೆ ಜಾಸ್ತಿ, ಬೇರೆ ಬ್ಲಡ್ ಹೋಗ್ತದೆ. ಮತ್ತೆ ಯಾವುದೇ ತರದ ತ್ರಾಸಿಲ್ಲ. ಬ್ಲಡ್ ಹೋಗ್ತಾರೆ. ಅದು 5 ತಿಂಗಳಿಗೆ 6 ತಿಂಗಳಿಗೆ ಏನದ ಬ್ಲಡ್ 6-7 ಪಾಯಿಂಟಿಗೆ ಬರ್ತಾರೆ. ಸೊ ಇವಾಗ ಏನಂದರೆ ಮೋಷನ್ನಲ್ಲಿ ಬ್ಲಡ್ ಹೋಗ್ತಾ ಇದೆ ಅಥವಾ ನೋವಿದ್ದರೆ ಪೈಲ್ಸ್ ಅಂತ ತಿಳ್ಕೊಬಿಡ್ತಾರೆ ಜನರು. ಫಸ್ಟ್ ಅಂದರೆ ಅದು ತಪಾಸಣೆ ಮಾಡಿಬಿಟ್ಟು ನೋಡಬೇಕು. ಯಾಕಂದರೆ ಫಿಶರ್ ಅಂದರೆ ಗಾಯ, ಅಲ್ಲಿ ಮೋಷನ್ ಜಾಗ ಗಾಯ ಇದ್ದರೆ ಪೇಯ್ನ್ ಜಾಸ್ತಿ ಇರುತ್ತೆ, ಬ್ಲೀಡಿಂಗ್ ಸ್ವಲ್ಪ ಬರುತ್ತೆ. ಪೈಲ್ಸ್ ಇದ್ದರೆ, ಪೈಲ್ಸ್ ಅಂದರೆ ರಕ್ತನಾಳ ದಪ್ಪ ಆಗಿರೋದು. ಸೊ ಆವಾಗ ಪೈಲ್ಸು ರಕ್ತನಾಳ ದಪ್ಪ ಆಗಿದ್ದರೆ ಟಪ್ 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 ಅಂತ ಬ್ಲೀಡಿಂಗ್ ಬರ್ತಾ ಇರುತ್ತೆ, ಸೋರ್ತಾ ಇರುತ್ತೆ ರಕ್ತ. ಅದು ಒಂದು. ಮೂರನೇದು ಅಂದರೆ ಒಂದು ಸತಿ ಬೇರೆ ಪ್ರಕಾರದ್ದು ಗಡ್ಡೆ ಇರುತ್ತೆ, ಪಾಲಿಪ್ ಇರಲಿ, ಕ್ಯಾನ್ಸರ್ ಇರಲಿ, ಆವಾಗೂ ಬ್ಲೀಡಿಂಗ್ ಆಗುತ್ತೆ. ಇವಾಗ ನಾವು ಚಿಕ್ಕ ವಯಸ್ಸಿನಲ್ಲಿ 30-25 ಆ ವಯಸ್ಸಿನಲ್ಲಿನೂ ಗಡ್ಡೆ ಇರೋದು ನೋಡಿದ್ದೀವಿ. ಸೊ ಅದರಿಂದ ಫಸ್ಟ್ ಅಂದರೆ ತಪಾಸಣೆ ಮಾಡಬೇಕು. ಇದೆಲ್ಲ ಬರೋದು ಒಂದು ಕಾರಣ ಅಂದರೆ ಡಯಟ್. ಓಕೆ, ಏನಂದರೆ ನೀವು ದಿವಸಕ್ಕೆ 3 ಸತಿ ಸೊಪ್ಪು, ತರಕಾರಿ, ಫ್ರೂಟು ತಿನ್ನಬೇಕು, ಯಾವುದೋ ಪ್ರಕಾರ. ಸೊ ನಾವೇನಂದರೆ ವೆಜಿಟೇರಿಯನ್ ಅಂತ ಹೇಳ್ತೀವಿ, ಇಲ್ಲಾಂದರೆ ನಾನ್ ವೆಜಿಟೇರಿಯನ್ ಹೇಳ್ತೀವಿ. ಸೊಪ್ಪು, ತರಕಾರಿ, ಫ್ರೂಟ್ ತಿನ್ನಲ್ಲ. ಇಡ್ಲಿ ಚಟ್ನಿ ಬೆಳಗ್ಗೆ, ಪುಳಿಯೋಗರೆ ಮಧ್ಯಾಹ್ನ, ರಾತ್ರಿ ಕರ್ಡ್ ರೈಸ್. ಅಂದರೆ ನಾರುಗಳ ಐಟಮ್ ಇಲ್ಲ ಅಂದರೆ ಮೋಷನ್ ಗಟ್ಟಿ ಆಗುತ್ತೆ. ಸೊ ಇವಾಗ ನೀವೇ ಯೋಚನೆ ಮಾಡಿ, ಗಟ್ಟಿ ಬರುವಾಗ ಬ್ಲಡ್ ಒಳಗಡೆಯಿಂದ ಆಚೆ ಬರುತ್ತೆ. ಸೊ ಅದಕ್ಕೆ ಮೋಷನ್ನು ಸಲೀಸಾಗಬೇಕು. ಮೋಷನ್ಗೆ ಜೋರು ಮಾಡಬಾರ್ದು. ಬಾತ್ರೂಮ್ನಲ್ಲಿ ಅರ್ಧ ಗಂಟೆ 1 ಗಂಟೆ ಕೂತ್ಕೋಬಾರ್ದು. ಅದೆಲ್ಲ ಮಾಡಬೇಕು. ಇಲ್ಲಾಂದರೆ ಈ ಪ್ರಾಬ್ಲಮ್ ಪದೇ ಪದೇ ಬರುತ್ತೆ. ಸ್ವಲ್ಪ ಇದು ಊಟನಲ್ಲಿ ಬದಲಾವಣೆ ಮಾಡಬೇಕು. ಸೊ ನಾವೇನು ಹೇಳ್ತೀವಿ ಅಂದರೆ ಸಿಂಪಲ್ಲು ಜ್ಞಾಪಕ ಮಾಡೋಕ್ಕೆ, ಯಾವುದೋ ಫ್ರೂಟು ಆ್ಯಪಲ್ ಬಿಟ್ಟು ಯಾವ ತರಕಾರಿ ಗ್ರೀನ್ ಅಥವಾ ಹಸಿರು ಕಲರ್ ಇದೆ ಅದು ದಿವಸಕ್ಕೆ 3 ಸತಿ ಆಹಾರನಲ್ಲಿ ಇರಬೇಕು. ಸೊ ಏನಂದರೆ ಇವಾಗ ನೀವು ಬೆಳಗ್ಗೆ ಬಾಳೆಹಣ್ಣು ತಿನ್ಬೋದು, ಮಧ್ಯಾಹ್ನ ಬಾಳೆಹಣ್ಣು ತಿನ್ಬೋದು, ರಾತ್ರಿ ಬಾಳೆಹಣ್ಣು ತಿನ್ಬೋದು. ಬೆಳಗ್ಗೆ ಬಾಳೆಹಣ್ಣು, ಮಧ್ಯಾಹ್ನ ಸೌತೆಕಾಯಿ, ರಾತ್ರಿ ಪಲ್ಯ, ಆ ಥರ ಎಲ್ಲ ಮಾಡಿದ್ರೆ ಒಳ್ಳೆಯದು. ಆ್ಯಪಲ್ಲು, ರಾಗಿ ಮತ್ತು ಮೆಣಸಿನ್ಕಾಯಿ ತಿಂದರೆ ಮೋಷನ್ ಗಟ್ಟಿ ಆಗೋದು ಚಾನ್ಸ್ ಇರುತ್ತೆ. ಸೊ ಇವಾಗ ನಿಮಗೆ ಬ್ಲೀಡಿಂಗ್ ಇದ್ದರೆ ಇದು 3 ಪದಾರ್ಥ ಕಮ್ಮಿ ಮಾಡಬೇಕು. ಇಲ್ಲಾಂದರೆ ಈ ಪ್ರಾಬ್ಲಮ್ ಪದೇ ಪದೇ ಬರುತ್ತೆ. ಡಾಕ್ಟರ್, ನೀವು ಈ ಲಮ್ಸ್ ಬಗ್ಗೆ, ಅದ್ರ ಲಿಪೋಮಾಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ರಿ. ತುಂಬ ಜನ ಇವಾಗ ಅಪೆಂಡಿಕ್ಸ್ ಅಂತಲೂ ಕೂಡ ತುಂಬ ಜನ ತೊಂದರೆ ಅನುಭವಿಸ್ತಾನೆ ಇರ್ತಾರೆ. ಡಾಕ್ಟರ್, ಈ ಅಪೆಂಡಿಕ್ಸ್ಗೆ ಯಾವ ಥರ ಡಯಾಗ್ನೋಸಿಸ್ ಇರುತ್ತೆ, ಆಮೇಲೆ ಇದಕ್ಕೆ ಯಾವ ರೀತಿ ಸರ್ಜರಿಗಳು ಮಾಡ್ಬೋದಾಗುತ್ತೆ ಅಂತ ಡಾಕ್ಟರ್? ಅಪೆಂಡಿಕ್ಸು ಒಂದು ದೊಡ್ಡ ಕರಳದು ಸ್ಟಾರ್ಟಿಂಗ್ನಲ್ಲಿ ಒಂದು ಬಾಲ ಥರ ಇರುತ್ತೆ. ಅದು ಬೇರೆ ಬೇರೆ ಪೊಸಿಷನ್ನಲ್ಲಿ ಇರ್ಬೋದು. ಅದು ವೆಸ್ಟಿಜಿಯಲ್ ಆರ್ಗನ್ ಅಂತ ಹೇಳ್ತೀವಿ. ಅಂದರೆ ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಲೈಫ್. ಸೊ ಅದು ತೆಗೆದ್ರೂ ಏನು ತೊಂದರೆ ಇಲ್ಲ. ಸೊ ಅದು ಏನಾಗುತ್ತೆ, ಒಂದೊಂದು ಸತಿ ಅದು ಇನ್ಫೆಕ್ಷನ್ ಆಗಿಬಿಡುತ್ತೆ. ಇವಾಗ ಥ್ರೋಟ್ನಲ್ಲಿ ಟಾನ್ಸಿಲೈಟಿಸ್ ಆಗುತ್ತೆ, ಅದೇ ಥರ ಅಲ್ಲಿ ಅಪೆಂಡಿಸೈಟಿಸ್ ಆಗುತ್ತೆ. ಸೊ ಇವಾಗ ಅಪೆಂಡಿಸೈಟಿಸ್ ಆದರೆ ಇನಿಷಿಯಲ್ ಸ್ಟೇಜಸ್ನಲ್ಲಿ ಒಕ್ಕಳ ಹತ್ರ ಪೇಯ್ನ್ ಬರುತ್ತೆ, ಆಮೇಲೆ ಅದು ರೈಟ್ ಸೈಡ್ಗೆ ಹೋಗುತ್ತೆ. ಯಾಕಂದರೆ ಅಪೆಂಡಿಕ್ಸ್ ಇರೋದು ರೈಟ್ ಸೈಡ್ಗೆ. ಆವಾಗ ಕೆಮ್ಮಿದ್ರೆ, ನಗಿದ್ರೆ, ನಡೆದರೆ, ಆ ಥರ ಇದ್ದರೆ ಪೇಯ್ನ್ ಬರುತ್ತೆ. ಪೇಯ್ನ್ ಬಂದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಅದು ಇನ್ಫೆಕ್ಷನ್ ಸ್ಪ್ರೆಡ್ ಆದರೆ ಜ್ವರ, ವಾಂತಿ, ಆ ಥರ ಎಲ್ಲ ಬರುತ್ತೆ. ಸೊ ಇದು ಬಿಟ್ಟರೆ ಒಂದೊಂದು ಸತಿ ಗ್ಯಾಂಗ್ರೀನ್ ಆಗ್ಬೋದು. ಸೊ ಅದು 2 ಪ್ರಕಾರ ಇದೆ, ಆಬ್ಸ್ಟ್ರಕ್ಟಿವ್ ಅಥವಾ ಇನ್ಫೆಕ್ಟಿವ್. ಇನ್ಫೆಕ್ಟಿವ್ ಇದ್ದರೆ ಅದು ಕರುಳಿನಲ್ಲಿ ನಾವು ಏನೋ ತಿಂದಿರೋದು ಇನ್ಫೆಕ್ಷನಿಂದ ಅದು ಅಪೆಂಡಿಕ್ಸ್ ಇನ್ಫೆಕ್ಷನ್ ಆಗಿದೆ. ಆಬ್ಸ್ಟ್ರಕ್ಟಿವ್ ಅಂದರೆ ಅಲ್ಲಿ ಬೀಜೆ ಥರ ಏನು ಸ್ಟಕ್ ಆಗಿದೆ ಅಥವಾ ಮೋಷನ್ ಸ್ಟಕ್ ಆಗಿದೆ, ಅದರಿಂದ ಆಗಿದೆ. ಸೊ ಆ ಥರ ಆದರೆ ಅದು ಅಪೆಂಡಿಕ್ಸು ಗ್ಯಾಂಗ್ರೀನ್ ಆಗಿಬಿಟ್ಟು ಬರ್ಸ್ಟ್ ಆಗುತ್ತೆ. ಬರ್ಸ್ಟ್ ಆದರೆ ವಿಷ ಎಲ್ಲ ಕಡೆ ಸ್ಪ್ರೆಡ್ ಆಗ್ಬೋದು. ಆ ಥರ ಆದರೆ ಡೇಂಜರು. ಸೊ ಅದಕ್ಕೆ ಸರ್ಜರಿ ಮಾಡಿದ್ರೆ ಉತ್ತಮ. ಅದು ಸರ್ಜರಿ, ಓಪನ್ ಸರ್ಜರಿ, ಒಂದು ಸಣ್ಣ ಗಾಯ ಹಾಕಿಬಿಟ್ಟು ಮಾಡ್ಬೋದು. ಇಲ್ಲಾಂದರೆ ದುರ್ಬೀನಿಂದ 3 ಸಣ್ಣ ಹೋಲ್ ಮಾಡಿಬಿಟ್ಟು ಅದ್ರ ಪ್ರಕಾರ ದುರ್ಬೀನ್ ಒಳಗಡೆ ಹಾಕಿ ಅದ್ರ ಪ್ರಕಾರ ಅದು ಅಪೆಂಡಿಕ್ಸ್ ತೆಗೆದುಬಿಡ್ತೀವಿ. ಸೊ ದಟ್ ಈಸ್ ಕ್ಯೂರೇಟಿವ್. ಒಂದು ಸತಿ ಮಾಡಿದ್ರೆ ತಿರ್ಗಾ ಅಪೆಂಡಿಸೈಟಿಸ್ ಬರಲ್ಲ. ಅಂದರೆ ಯಾವ ಹಂತದಲ್ಲಿ ಇರೋಂಥವ್ರಿಗೆ ಸರ್ಜರಿ ತುಂಬ ಇಂಪಾರ್ಟೆಂಟ್ ಅಂತ? ಸೊ ಅದರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಅಲ್ಟ್ರಾಸೌಂಡ್ ಮಾಡ್ತೀವಿ ಅಥವಾ CT ಸ್ಕ್ಯಾನ್ ಮಾಡ್ತೀವಿ.
ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ ಟೆಸ್ಟ್ನಲ್ಲಿ ಇನ್ಫೆಕ್ಷನ್ ವೈಟ್ ಸೆಲ್ ಕೌಂಟ್ ಜಾಸ್ತಿ ಆಗ್ತಾ ಇದೆ. ನಾರ್ಮಲಿ 4,000 to 10,000 ಇರಬೇಕು, ಇಲ್ಲಿ 11,000 ಇದೆ, 15,000 ಇದೆ. ಆ ಥರ ಎಲ್ಲ ಇದ್ದರೆ ದೆನ್ ವಿ ವಿಲ್ ಹ್ಯಾವ್ ಟು ಕನ್ಸಿಡರ್ ಸರ್ಜರಿ. ಓಕೆ ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಮೇಡಮ್. ಹಲೋ, ನಮಸ್ತೆ. ನಿಮ್ಮ ಹೆಸರು? ಅನಿಲ್ ಕುಮಾರ್ ಅಂತ ಮೇಡಮ್. ಅನಿಲ್ ಅವರು ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಗೌರಿಬಿದನೂರಿಂದ. ಗೌರಿಬಿದನೂರಿನಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಅನಿಲ್ ಅವರೇ. ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಾವು ಅನಿಲ್ ಅಂತ. ಹೇಳಿ ಅನಿಲ್. ಸರ್ ನನಗೆ ಒಕ್ಕಳ ಮೇಲೆ ಒಂದು ಸ್ವಲ್ಪ ಬಬಲ್ ಥರ ಆಗಿದೆ. ಅದು ಚೆಕ್ ಮಾಡಿಸಿದ್ರೆ ಅರ್ನಿಯಾ ಅಂತ ಹೇಳಿದ್ರು ಡಾಕ್ಟ್ರು. ಒಂದು 2-3 months ಇಂದ ಇದೆ. ಹೇಳಿ 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 ಅನಿಲ್. ಅದು ಚೆಕ್ ಮಾಡಿಸಿದ್ರೆ ಇದು ಸ್ಕ್ಯಾನ್ ಮಾಡಿಸಿದೆ. ಹಾಂ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿಸಿದಾಗ 1.9 mm ಇದೆ. 2 mm ಅಬವ್ ವಿತಿನ್ 9 mm ಇದ್ರೆ ಮಾಡೋಣ ಅಂತ ಡಾಕ್ಟರ್ ಹೇಳಿದ್ರು. ಇನ್ನ 1 month 2 months ಬೇಡ ಅಂತ ಹೇಳಿದ್ರು. ಸ್ಕ್ಯಾನಿಂಗ್ ಅಲ್ಲಿ ಫ್ಯಾಟಿ ಲಿವರ್ ಅಂತ ಬಂತು. ಅದಕ್ಕೆ ಅದ್ಯಾವುದು ಯುದಿ ಲೈವ್ ಅಂದ್ಬಿಟ್ಟು 150 mg ಏನೋ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಬೆಳಗ್ಗೆ ಮತ್ತೆ ರಾತ್ರಿ ತಗೊಂತಾ ಇದ್ದೀನಿ. ನಾವು ಆಕ್ಚುಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಎಲೆಕ್ಟ್ರಿಕಲ್ ವರ್ಕ್ ಮಾಡೋದು. ಬಟ್ ನಾನು ಆಪರೇಷನ್ ಮಾಡಿದ್ಮೇಲೆ ತುಂಬಾ ರೆಸ್ಟ್ ಅಲ್ಲಿ ಇರ್ಬೇಕಾ, ಆ ಥರ ವರ್ಕ್ ಮಾಡ್ಬೋದೋ ಇಲ್ವಾ ಅಂತ. ಸೊ ಬೇಸಿಕ್ಲಿ ಆಪರೇಷನ್ನಲ್ಲಿ ನಾವು ಮೆಶ್ ಹಾಕ್ತೀವಿ. ಓಪನ್ ಸರ್ಜರಿ ಅಥವಾ ಲ್ಯಾಪ್ರೋಸ್ಕೋಪಿ ಎರಡು ಮಾಡ್ಬೋದು. ಬಟ್ ಅದು ಮಾಡಿದ್ಮೇಲೆ ಬೆಲ್ಟ್ ಹಾಕ್ಕೊಂಡು ಸಿಂಪಲ್ ಕೆಲಸ ಅಂದರೆ 10 ಕಿಲೋ ಮೇಲೆ ಎತ್ತಬಾರ್ದು, ಆ ಥರ ಎಲ್ಲ ಮಾಡಬೇಕು 1-2 months. ಆಮೇಲೆ ರೆಗ್ಯುಲರ್ ಲೈಫ್ ಅದು ಆದಮೇಲೆ ಬೇರೆ ಏನಿಲ್ಲ. ಸೊ ಇವಾಗ ನೀವು ಭಾರ ಎತ್ತೀರಾ, ತುಂಬ ಇನ್ಸ್ಟ್ರೂಮೆಂಟ್ಸ್ ಎತ್ತೀರಾ ಅಥವಾ ಆ ಥರ ಇದ್ದರೆ 1-2 months ಸ್ವಲ್ಪ ಲೈಟ್ ವರ್ಕ್ ಮಾಡಬೇಕು. ಸೊ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಬೋದು. ಹೌದಾ? ಯಾಕೆಂದ್ರೆ ನಮ್ದು ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಸರ್. ನಾವು ಲ್ಯಾಡರ್ ಹತ್ತಬೇಕು, ಇಳಿಬೇಕು, ಎಲೆಕ್ಟ್ರಿಕಲ್ ಅದೆಲ್ಲ ಮಾಡ್ಬೋದು. ಲ್ಯಾಡರ್ ಎಲ್ಲ ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಮಕ್ಕಳಿಗೆ ಎತ್ತೋದು, ಬಕೆಟ್ ಎತ್ತೋದು, ಆ ಥರ ಎಲ್ಲ ಅವಾಯ್ಡ್ ಮಾಡಬೇಕು. ಓಕೆ, ಧನ್ಯವಾದಗಳು ಅನಿಲ್ ಅವರೇ ಕರೆಯನ್ನ ಮಾಡಿದ್ದಕ್ಕೆ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ 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 ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ತೇಜಸ್ವಿನಿ ಅಂತ. ತೇಜಸ್ವಿನಿ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚಿತ್ರದುರ್ಗದಿಂದ. ಚಿತ್ರದುರ್ಗದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ಹೇಳಿ ಅಮ್ಮ. ಡಾಕ್ಟರ್, ನಮ್ಮ ಅತ್ತೆಗೆ ಹೊಟ್ಟೆ ನೋವು ಅಂತಿದ್ರು. ಅದಕ್ಕೆ ಸ್ಕ್ಯಾನ್ ಮಾಡಿಸಿದಾಗ ಇದು ಗರ್ಭಕೋಶದ ಮೇಲೆ ಗುಳ್ಳೆಗಳಾಗಿದಾವೆ ಅಂತ ಹೇಳಿದ್ದಾರೆ. ಆದ್ರೆ ಪ್ರೈವೇಟ್ ಡಾಕ್ಟ್ರು ಆಪರೇಷನ್ ಮಾಡಿಸ್ಬೇಕಂತಾರೆ, ಗೌರ್ಮೆಂಟ್ ಡಾಕ್ಟ್ರು ಬೇಡ, ಇದು ಟ್ಯಾಬ್ಲೆಟ್ ಎಲ್ಲ ಸರಿ ಹೋಗ್ತದಂತಾರೆ. ಅಮ್ಮ, ಗರ್ಭಕೋಶನಲ್ಲಿ ಗಡ್ಡೆ ಇದ್ರೆ ಏನ್ ಡಯಾಗ್ನೋಸಿಸ್ ಅಂತ ಹೇಳ್ಬೇಕಮ್ಮ? ಸಣ್ಣ ಗುಳ್ಳೆಗಳಾಗಿದಾವಂತೆ. ಏನು ಅದು ಫೈಬ್ರಾಯ್ಡ್ ಅಂತ ಹೇಳ್ತಾರಾ, ಏನ್ ಹೇಳ್ತಾರೆ? ಇನ್ನು ಏನಿಲ್ಲ ಹೇಳಿಲ್ಲ. ಟ್ಯಾಬ್ಲೆಟ್ ತಗೊಂಡ್ರೆ ಚೆನ್ನಾಗಾಗ್ತತೆ ಅಂತಾರೆ, ಆದ್ರೆ ಅವ್ರಿಗೆ ಹೊಟ್ಟೆ ನೋವು ಕಮ್ಮಿ ಆಗ್ತಿಲ್ಲ. ಇಲ್ಲಮ್ಮ, ಅದೇ ಹೇಳ್ತಾ ಇದ್ದೀನಿ. ಅದು ನಮಗೆ ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಅದು ರಿಪೋರ್ಟ್ ಏನಂತ ಹೇಳಿದ್ರೆ ನಾನು ಹೇಳ್ಬೋದಲ್ವಾ? ಯಾಕಂದರೆ ಅವರು ರಿಪೋರ್ಟ್ ಸ್ಕ್ಯಾನಿಂಗ್ ಮಾಡಿರಬೇಕು. ಸ್ಕ್ಯಾನಿಂಗ್ ಮಾಡಿದ ಮೇಲೇ ಗೊತ್ತಾಯಿತು ಗುಳ್ಳೆ ಏನಿದೆ ಅಂತ. ಸೊ ಅದು ನೀವು ಓದ್ಬಿಟ್ಟು ಹೇಳಿದ್ರೆ ನಾನು ಹೇಳ್ಬೋದು. ಗುಳ್ಳೆಗೆ ಬೇರೆ ಬೇರೆ ಥರ ಗುಳ್ಳೆ ಬರುತ್ತೆ. ಸೊ ಒಂದೊಂದು ಸತಿ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಅಂತ ಬರುತ್ತೆ, ಒಂದೊಂದು ಸತಿ ಫೈಬ್ರಾಯ್ಡ್ ಅಂತ ಬರುತ್ತೆ, ಒಂದೊಂದು ಸತಿ ಬೇರೆ ಸಿಸ್ಟ್ ಇರುತ್ತೆ. ಸೊ ನೀವು ರಿಪೋರ್ಟ್ ಹೇಳಿದ್ರೆ ನಾವು ನಿಮಗೆ ಕರೆಕ್ಟಾಗಿ ಹೇಳ್ಬೋದು. ಇಲ್ಲಾಂದರೆ ನಾವು ಹೇಳಿರೋದು ತಪ್ಪಿರುತ್ತೆ ಅಮ್ಮ. ಇಲ್ಲ, ನಮ್ಗೆ ಅಷ್ಟೊಂದು ಗೊತ್ತಾಗಲ್ಲ. ಅವ್ರು ಹಂಗೆ ಹೇಳಿದ್ರು, ಅದಕ್ಕೆ ಆಪರೇಷನ್ ಮಾಡ್ಸೋಣ ಬೇಡ ಅಂತ ಕೇಳೋಣ ಅಂತ. ಕರೆಕ್ಟ್ ಅಮ್ಮ, ನೀವು ಫೋನ್ ಮಾಡಿರೋದು ಕರೆಕ್ಟು. ಬಟ್ ನೀವು ಸ್ಕ್ಯಾನಿಂಗ್ ರಿಪೋರ್ಟ್ ಅಟ್ಲೀಸ್ಟ್ ಓದ್ಬಿಟ್ಟು ನನಗೆ ಹೇಳಿದಿದ್ರೆ ನಾನು ನಿಮಗೆ ಹೇಳ್ಬೋದಿತ್ತು. ಅಲ್ಲಿ ಕೆಳಗಡೆ ಅವ್ರ ಇಂಪ್ರೆಷನ್ ಅಂತ ಇರುತ್ತೆ, ಅವ್ರು ಏನು ಕಾಯಿಲೆ ಅಂತ ಬರೆದಿರ್ತಾರೆ. ನೀವು ಅದು ಹೇಳಬೇಕಲ್ವಮ್ಮ. ಇವಾಗ ಹೊಟ್ಟೆ ನೋವು ಇತ್ತು, ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಏನು ಕಾಯಿಲೆ, ಗಡ್ಡೆ ಇದೆಯಾ, ಅಪೆಂಡಿಕ್ಸ್ ಇದೆಯಾ, ಹರ್ನಿಯಾ ಇದೆಯಾ, ಏನಂತ ಹೇಳಲಿಲ್ಲ ಅಂದರೆ ನಾನು ಆಪ್ರೇಷನ್ ಮಾಡಬೇಕಾ ಬೇಡವಾ ಅಂತ ಎಲ್ಲಿಂದ ಹೇಳೋದು? ಅದೇ ಥರ ಇವಾಗ ನೀವು ಕೇಳ್ತಾ ಇರೋದು ಪ್ರಶ್ನೆಗೆ ಡಯಾಗ್ನೋಸಿಸ್ ಇಲ್ಲ. ಸೊ ಅದಕ್ಕೆ ಹೇಳೋಕ್ಕಾಗ್ತಾ ಇಲ್ಲ. ಎಸ್ ತೇಜಸ್ವಿನಿ ಅವರೇ, ಇನ್ ಕೇಸ್ ನಿಮಗೇನಾದರೂ ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದರೆ ಶೇಷಾದ್ರಿಪುರಂ ಅಪೋಲೋ ಹಾಸ್ಪಿಟಲಲ್ಲಿ ಸಿಗ್ತಾರೆ. ನಿಮ್ಮ ರಿಪೋರ್ಟ್ಸ್ ಏನಿದೆ ಎಲ್ಲ ತಂದು ತೋರಿಸಿದ್ರೆ ಡಾಕ್ಟರ್ ನೀಟಾಗಿ ಹೇಳ್ತಾರೆ. ಅವ್ರ ಅಪಾಯಿಂಟ್ಮೆಂಟನ್ನು ತೊಗೊಂಡು ನೀವು ಅವ್ರನ್ನ ಭೇಟಿ ಕೂಡ ಮಾಡ್ಬೋದು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ತೇಜಸ್ವಿನಿ ಅವರೇ. ಎಸ್ ಡಾಕ್ಟರ್, ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಏನು ಮಾಡೋದು. ಒಂದೊಂದು ಸತಿ ಬೇರೆ ಬೇರೆ ಕಡೆ ಒಪಿನಿಯನ್ಸ್ ತಗೊಳ್ತಾರೆ, ಸರ್ಜರಿ ಮಾಡಬೇಕಾ ಬೇಡವಾ ಅಂತ ಇದು ಅನುಮಾನ ಕೂಡ ಇರುತ್ತೆ. ಸೊ ತೇಜಸ್ವಿನಿ ಅವ್ರದ್ದು ಕೂಡ ಅದೇ ಡೌಟ್ ಇತ್ತು ಅಂತ ಅನಿಸುತ್ತೆ. ಕರೆಕ್ಟ್. ಸೊ ಏನಂದರೆ ಎಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲ್ಲ. ಇಲ್ಲಿ ಮೆಡಿಸಿನ್ನಲ್ಲಿ ತುಂಬ ಗ್ರೇ ಝೋನ್ ಇರುತ್ತೆ. ಇವಾಗ ಜ್ವರ ಇದ್ದರೆ ವೈರಲ್ ಇನ್ಫೆಕ್ಷನ್ ಇರ್ಬೋದು, ಡೆಂಗು ಇರ್ಬೋದು, ಚಿಕನ್ ಗುನ್ಯಾ ಇರ್ಬೋದು, ಏನಂತ ನಾವು ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಅದೇ ಥರ
ಹೊಟ್ಟೆ ನೋವು ಬಂದರೆ ಬೇರೆ ಬೇರೆ ಕಾರಣ ಇರುತ್ತೆ. ಸೊ ಒಂದೊಂದು ಸತಿ ಫಂಕ್ಷನಲ್ ಸ್ಟ್ರೆಸ್, ಟೆನ್ಷನ್, ಆ ಥರ ಮಕ್ಕಳು ಎಕ್ಸಾಮ್ ಹೋಗಲ್ಲ, ಎಕ್ಸಾಮ್ ಬಂತಂದರೆ ಹೊಟ್ಟೆ ನೋವು, ಇಲ್ಲಾಂದರೆ ಪೀರಿಯಡ್ಸ್ ಬಂದರೆ ಹೊಟ್ಟೆ ನೋವು, ಆ ಥರ ಇಲ್ಲಿರುತ್ತೆ. ಅಲ್ಲಿ ಆಪ್ರೇಷನ್ದು ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ನಾವು ನೋಡಿಬಿಟ್ಟು ಕಾಯಿಲೆ ಏನು ಡೇಂಜರಸ್ ಇದೆಯಾ ಆ ಥರ ನೋಡಿಬಿಟ್ಟು ಅಡ್ವೈಸ್ ಮಾಡಬೇಕಾಗತ್ತೆ, ಆಪ್ರೇಷನ್ ಬೇಕಾ ಬೇಡವಾ ಅಂತ. ಸೊ ಎಲ್ಲರಿಗೂ ಆಪ್ರೇಷನ್ ಬೇಕಾಗಿದೆಯಾ ಅಂತ ಇಲ್ಲವೇ ಇಲ್ಲ. ಬಟ್ ಒಂದೊಂದು ಸತಿ ಬೇರೆ ಏನೋ ಪ್ರಾಬ್ಲಮ್ ಇದ್ದರೆ ಆಪ್ರೇಷನ್ ಮಾಡಿಲ್ಲ ಅಂದರೆ ಅದು ದೊಡ್ಡ ಸಮಸ್ಯೆ ಆಗಿಬಿಟ್ರೆ ಆಮೇಲೆ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಆ ಪರಿಸ್ಥಿತಿನಲ್ಲಿ ಇವಾಗೇ ಆಪ್ರೇಷನ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ಕೊಡ್ತೀವಿ. ಹೌದು ಡಾಕ್ಟರ್. ಇನ್ನು ಡಾಕ್ಟರ್ ಆಗಲೇ ಬಸವರಾಜ್ ಅಂತ ಕಾಲ್ ಮಾಡಿದ್ರು, ಅವರಿಗೆ ಪೈಲ್ಸ್ ರಿಲೇಟೆಡ್ ನೀವು ಹೇಳ್ತಾ ಇದ್ರಿ ಡಯೆಟ್ಗಳು ಯಾವ ರೀತಿಯಾಗಿ ಹಣ್ಣುಗಳನ್ನ ಸೇವಿಸಬೇಕು, ತರಕಾರಿಗಳನ್ನ ತಿನ್ನಬೇಕು ಅಂತ. ಇನ್ ಕೇಸ್ ಆ ಥರ ಡಯೆಟ್ ಮೈಂಟೈನ್ ಮಾಡಿನೂ ಕೂಡ ಪೈಲ್ಸ್ ಕಮ್ಮಿ ಆಗಿಲ್ಲ, ಪದೇ ಪದೇ ಬರ್ತಿದೆ ಅಂತಂದರೆ ಏನು ಮಾಡಬೇಕಾಗುತ್ತೆ ಡಾಕ್ಟರ್? ಓಕೆ, ಸೊ ಫಿಶರ್ ಇದ್ದರೆ ಗಾಯ ಅದು ತುಂಬ ಉರಿ ಇರುತ್ತೆ. ಆ ಥರ ಇದ್ದರೆ ಒಂದು ಸಣ್ಣ ಸರ್ಜರಿ 5 ನಿಮಿಷದ ಸರ್ಜರಿನಲ್ಲಿ ಸರಿ ಹೋಗ್ಬಿಡುತ್ತೆ. ಪೈಲ್ಸ್ ಇದ್ದರೆ ರಕ್ತನಾಳದು ಪ್ರಾಬ್ಲಮ್. ಸೊ ರಕ್ತನಾಳಗೆ ಬ್ಲಾಕ್ ಮಾಡಬೇಕು. ಅದಕ್ಕೆ ಬೇರೆ ಬೇರೆ ಥರ ಇರುತ್ತೆ. ಲೇಸರ್ ಇರುತ್ತೆ, ಓಪನ್ ಸರ್ಜರಿ ಇರುತ್ತೆ, ಸ್ಟೇಪಲ್ಡ್ ಹೆಮೊರೈಡೆಕ್ಟಮಿ ಅಂತ ಇರುತ್ತೆ, ಕ್ರಯೋ ಸರ್ಜರಿ ಅಂತ ಹೇಳ್ತೀವಿ, ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಂತ ಹೇಳ್ತೀವಿ. ಸೊ ಬೇರೆ ಬೇರೆ ಥರ ಇರುತ್ತೆ. ಬಟ್ ಒಂದಂದ್ರೆ ನಾವು ತಿಳ್ಕೋಬೇಕು, ಸೇಮ್ ಸರ್ಜರಿ ಈಸ್ ನಾಟ್ ಮೆಂಟ್ ಫಾರ್ ಎವ್ರಿಬಡಿ. ಅಂದರೆ ಒಂದೇ ಪ್ರಕಾರ ಸರ್ಜರಿ ಎಲ್ಲರಿಗೂ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇವಾಗ ಪೈಲ್ಸ್ ತುಂಬ ದೊಡ್ಡದಿದ್ದರೆ ನಾವು ಬ್ಯಾಂಡಿಂಗ್ ಮಾಡೋಕ್ಕಾಗಲ್ಲ. ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಥವಾ ಕ್ರಯೋ ಅಂದರೆ ಸುಮ್ಮನೆ ಕೋಲ್ಡ್ ಮಾಡಿ ಫ್ರೀಸ್ ಮಾಡಿ ಅದು ಮಾಡಿದ್ರೆ ಅದು ಹಾಗೇ ಇದ್ದರೆ ನಿಮಗೆ ಸರಿ ಹೋಗಲ್ಲ. ಸೊ ಆವಾಗ ಸರ್ಜರಿ ಮಾಡಿಬಿಟ್ಟು ಸ್ಟೇಪಲ್ಡ್ ಹೆಮೊರೈಡೆಕ್ಟಮಿ ಇರಲಿ, ಓಪನ್ ಸರ್ಜರಿ ಇರಲಿ, ಅದು ಆಚೆ ಬಂದಿರೋದು ಪೈಲ್ಸ್ ಎಲ್ಲ ತೆಗಿಬೇಕಾಗತ್ತೆ. ಸೊ ಅದಕ್ಕೆ ನಾವು ಪೇಷಂಟ್ ನೋಡಿಬಿಟ್ಟು ಅವ್ರದ್ದು ಸಮಸ್ಯೆ ನೋಡಿಬಿಟ್ಟು ಡಯಟ್ ಎಲ್ಲ ಟ್ರೈ ಮಾಡಿ ಇನ್ನೂ ಫೇಲ್ ಆಯ್ತಂದರೆ ಆವಾಗ ಮಾತ್ರ ಸರ್ಜರಿ ಅಡ್ವೈಸ್ ಮಾಡ್ತೀವಿ. ಇವಾಗ ನೀವು ಸಿಂಪಲ್ಲು ಡಯಾಬಿಟೀಸ್ ಇದ್ದರೆ ಫಸ್ಟೇ ಎಲ್ಲರೂ ಇನ್ಸುಲಿನ್ ಕೊಡ್ತಾ ಇದ್ದರೆ ಆ ಡಾಕ್ಟ್ರ್ ಹತ್ರ ಯಾರೂ ಹೋಗಲ್ಲ. ಫಸ್ಟು ಡಯಟು ಎಕ್ಸಸೈಸ್ ಮಾಡಿಬಿಟ್ಟು ಆಮೇಲೆ ಮಾತ್ರೆ ಫೇಲ್ ಆಯಿತು ಆಮೇಲೆ ಇನ್ಸುಲಿನ್ ಅಂತ ಹೇಳಿದ್ರೆ ಪರವಾಗಿಲ್ಲ. ಸೊ ಅದೇ ಥರ ವಿ ಆಲ್ವೇಸ್ ಟ್ರೈ ಸಿಂಪಲ್ ಥಿಂಗ್ಸ್ ಫಸ್ಟ್. ಅದು ಸಕ್ಸಸ್ ಆಗಿಲ್ಲ ಅಂದರೆ ವರ್ಷಕ್ಕೆ ಒಂದು ಸತಿ ಸ್ವಲ್ಪ 1-2 ಡ್ರಾಪ್ ಬ್ಲಡ್ ಹೋಯಿತು, 5 ಡ್ರಾಪ್ ಬ್ಲಡ್ ಹೋಯಿತು ಅಂದರೆ ದಿಸ್ ನೋ ರಿಕ್ವೈರ್ಮೆಂಟ್ ಫಾರ್ ಸರ್ಜರಿ. ಬಟ್ ಪದೇ ಪದೇ ಪ್ರಾಬ್ಲಮ್ ಆಗ್ತಾ ಇದೆ, ಅದು ಹಿಮೋಗ್ಲೋಬಿನ್ ಕಮ್ಮಿ ಆಗ್ತಾ ಇದೆ, ತುಂಬ ವೀಕ್ ಆಗ್ತಾ ಇದ್ದಾರೆ ಪೇಷಂಟು, ಆ ಥರ ಪೇಷಂಟ್ಗೆ ಬಿಡೋಕ್ಕಾಗಲ್ಲ, ಆಪ್ರೇಷನ್ ಮಾಡಿದ್ರೆ ಬೆಟರ್. ಓಕೆ ಡಾಕ್ಟರ್, ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ಹಲೋ ಹಲೋ, ಕೇಳಿಸ್ತಿದ್ಯಾ? ಹಾಂ ಕೇಳಿಸ್ತಿದೆ. ನಿಮ್ಮ ಹೆಸರು? ಹಾಂ ಕೇಳಿಸ್ತಿದೆ. ನಿಮ್ಮ ಹೆಸರು? ನಮ್ಮ ಹೆಸರು ಪುಷ್ಪ ಅಂತ. ಪುಷ್ಪ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ ಪುಷ್ಪ ಅವರೇ. ಆಯ್ತು. ಹಲೋ, ನಮಸ್ಕಾರಮ್ಮ, ಹೇಳಿ. ಒಂದು ವಾರ ಆಯ್ತು, ಹುಟ್ಟು ಅಂತ ನೀರು ಬರುತ್ತೆ ಹುಟ್ಟದಲ್ಲಿ. ಕರೆಕ್ಟಾಗಿ ಹೇಳಿ ಪುಷ್ಪ ಅವರೇ, ಕೇಳಿಸ್ತಿಲ್ಲ. ಕೇಳಿಸ್ತಾ ಇಲ್ಲ ಸರಿಯಾಗಿ, ಏನೋ ಆಗಿಬಿಟ್ಟಿದೆ, ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ. ಹುಟ್ಟದಲ್ಲಿ ನೀರು ಕಟ್ಟಿಸ್ತಾ ಬರುತ್ತೆ. ಎಲ್ಲಿ ನೀರ್ ತರ ಬರುತ್ತೆ? ಹುಟ್ಟದಲ್ಲಿ. ಹೊಕ್ಳಲ್ಲ ಹೌದು. ಹೊಕ್ಳಲ್ಲಿ ಸೆಪ್ಟಿಕ್ ತರ ಆಗಿ ನೀರ್ ತರ ಬರ್ತಾ ಇದೆ. ಹಾಂ, ಸೊ ಅದಕ್ಕೆ ಒಂದಂದರೆ ಒಕ್ಕಳು ತುಂಬ ಡೀಪ್ ಇರುತ್ತೆ. ಒಂದೊಂದು ಸತಿ ಒಳಗಡೆ ಎಲ್ಲ ಸ್ವಲ್ಪ ಕಾಟನ್ ಇರಲಿ, ನಿಮ್ಮದು ಬಟ್ಟೆದು ಎಲ್ಲ ಅಲ್ಲಿ ಒಳಗಡೆ ಸೇರಿಕೊಂಡು ಇನ್ಫೆಕ್ಷನ್ ಆಗುತ್ತೆ. ಸೊ ಫಸ್ಟು ಟ್ರೀಟ್ಮೆಂಟು ಅಲ್ಟ್ರಾಸೌಂಡ್ ಮಾಡೋದು, ಸ್ಕ್ಯಾನಿಂಗ್ ಮಾಡೋದು, ನೋಡೋದು ಅದು ಮೇಲೆಯಿಂದ ಪ್ರಾಬ್ಲಮ್ ಬಂದಿದೆಯಾ ಅಥವಾ ಒಳಗಡೆಯಿಂದ ಪ್ರಾಬ್ಲಮ್ ಬಂದಿದೆಯಾ ಅಂತ. ಸೊ ಒಂದೊಂದು ಸತಿ ಒಕ್ಕಳಿನಲ್ಲಿ ಬೇರೆ ಎಲ್ಲ ಇಂಟೆಸ್ಟೈನ್ ಕನೆಕ್ಟ್ ಇರುತ್ತೆ ಅಥವಾ ಹರ್ನಿಯಾದಿಂದ ಪ್ರಾಬ್ಲಮ್ ಇರುತ್ತೆ. ಸೊ ಸುಮ್ಮನೆ ಮೇಲೆದು ಇದ್ದರೆ ಫಸ್ಟು ಒಕ್ಕಳು ಕ್ಲೀನ್ ಮಾಡೋಕ್ಕೆ ಇಯರ್ಬಡ್ಸ್ ಅಂತ ಇರುತ್ತಲ್ವ, ಅದರಿಂದ ಒಕ್ಕಳು ಕ್ಲೀನ್ ಮಾಡಿಬಿಟ್ಟು ಆ್ಯಂಟಿಬಯೋಟಿಕ್ಸು ಆಯಿಂಟ್ಮೆಂಟ್ ಹಾಕ್ಕೊಂಡು ಟ್ರೈ ಮಾಡ್ತೀವಿ. ಸರಿ ಹೋಯ್ತು ಅಂದರೆ ಒಳ್ಳೆಯದು. ಆಗಿಲ್ಲ ಅಂದರೆ ಅಥವಾ ಡೀಪಿಂದ ಬರ್ತಾ ಇದ್ದರೆ ಸರ್ಜರಿ ಮಾಡಬೇಕಾಗತ್ತೆ. ಸೊ ಅದು ಬೇರೆ ಬೇರೆ ಥರ ಸರ್ಜರಿ ಇರುತ್ತೆ, ಬಟ್ ಈ ಥರ ಟ್ರೀಟ್ಮೆಂಟ್. ಓಕೆ, ಧನ್ಯವಾದಗಳು ಪುಷ್ಪ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಹೆಸರು ಹಾಜಿ ಸಾಬ್ ನದಾಫ್ ಅಂತ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬಾಗಲಕೋಟೆ ಮೇಡಮ್. ಬಾಗಲಕೋಟೆಯಿಂದ. ಓಕೆ, ಡಾಕ್ಟರ್ ಇದ್ದಾರೆ, ಸ್ವಲ್ಪ ಜೋರಾಗಿ ಗಟ್ಟಿಯಾಗಿ ಮಾತಾಡಿ ನದಾಫ್ ಅವರೇ. ಸರಿ ಮೇಡಮ್. ಓಕೆ, ಹೇಳಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ದು ಬೆನ್ನು ನೋವಾಗಿದೆ ಸರ್, ಉಸಿರಾಟ ತೊಂದರೆ ಆಗಿದೆ.
ಬೆನ್ನೋವಾಗ ಉಸಿರಾಟದ ತೊಂದರೆ ಆಗ್ತಿದೆ ಅಂತ. ಆ, ಅದು ಏನಂತ ಟೆಸ್ಟ್ ಮಾಡಿದ್ದೀರಾ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು? ಇನ್ನೂ ಟೆಸ್ಟ್ ಮಾಡಿಸಿಲ್ಲ ಸರ್ ಅದನ್ನು. ನಿಮ್ಮ ವಯಸ್ಸು ಎಷ್ಟು? ನಾನು 31 ಸರ್. ಓಕೆ. ಸೊ ಬೆನ್ನೋವಿಗೆ ಬೇರೆ ಬೇರೆ ಕಾರಣ ಇರುತ್ತೆ. ಒಂದೊಂದು ಸತಿ ಅಲ್ಲಿ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ, ಒಂದೊಂದು ಸತಿ ಅಲ್ಲಿ ಟಿ ಬಿ ಕಾಯಿಲೆ ಇರುತ್ತೆ, ಅಥವಾ ಬೇರೆ ಬೇರೆ ಕಾರಣ ಇರುತ್ತೆ. ಸೊ ಅದು ಟೆಸ್ಟ್ ಮಾಡಿದ್ರೆ ಗೊತ್ತಾಗತ್ತೆ ಅದರಿಂದ ಏನಂತ. ಸೊ ನೀವು ಉಸಿರಾಡೋಕ್ಕೆ ಹೇಳ್ತಾ ಇದ್ದೀರಾ, ಸೊ ಒಂದೊಂದು ಸತಿ ಲಂಗ್ಸ್ನಲ್ಲೂ ಇನ್ಫೆಕ್ಷನ್ ಇರುತ್ತೆ. ಸೊ ಆ ಥರ ಇದ್ದರೆ ಸ್ವಲ್ಪ ಟೆಸ್ಟ್ ಮಾಡಿಸ್ಬೇಕು. ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗತ್ತೆ ಏನು ಕಾಯಿಲೆ ಅಂತ, ಆಮೇಲೆ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿ, ನಾರ್ಮಲಿ ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ತೋರಿಸಿದ್ರೆ ಅವ್ರು ಬೇಕಂದರೆ ಸ್ಪೆಷಲಿಸ್ಟು, ಈ ಸ್ಪೆಷಲಿಸ್ಟ್ ಅಥವಾ ಆ ಸ್ಪೆಷಲಿಸ್ಟ್ ಹತ್ರ ಹೋಗ್ಬೇಕಂತ ಹೇಳ್ಕೊಡ್ತಾರೆ. ಆವಾಗ ಆ ಥರ ಮಾಡ್ಬೋದು, ಅದರಿಂದ ನಿಮಗೆ ಆರಾಮಾಗತ್ತೆ. ಓಕೆ, ಧನ್ಯವಾದಗಳು ನದಾಫ್ ಅವರೇ ಕರೆಯನ್ನು ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ತುಂಬ ಜನ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿರುತ್ತೆ, ಬಟ್ ಡಾಕ್ಟರ್ ಹತ್ರ ಹೋಗೋಕ್ಕೆ ಹೆದರ್ಕೊಳ್ತಾ ಇರ್ತಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಡಾಕ್ಟರ್? ಯಾವುದು ಕಾಯಿಲೆ ಇರಲಿ, ಇನಿಷಿಯಲ್ ಸ್ಟೇಜಸ್ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಒಳ್ಳೆಯದು. ಕ್ಯಾನ್ಸರ್ ಇರಲಿ, ಅರ್ಲಿ ಸ್ಟೇಜಸ್ನಲ್ಲಿ ಬಂದರೆ ಒಳ್ಳೆಯದು. ಡಯಾಬಿಟೀಸ್ ಇರಲಿ, ನಿಮ್ಮ ಕಾಲು ಗ್ಯಾಂಗ್ರೀನ್ ಆದಮೇಲೆ ಬಂದರೆ ಟ್ರೀಟ್ಮೆಂಟೇ ಬೇರೆ, ಅದು ಇನ್ಫೆಕ್ಷನ್ ಇದ್ದರೆ ಟ್ರೀಟ್ಮೆಂಟ್ ಬೇರೆ. ಇವಾಗ ನಿಮಗೆ ಕಾಲಿನಲ್ಲಿ ಇನ್ಫೆಕ್ಷನ್ ಇದ್ರೂ ಕೀವ್ ಆಗೋದು ಮುಂಚೆ ಬಂದರೆ ನಾವು ಆ್ಯಂಟಿಬಯೋಟಿಕ್ಕಿಂದನೇ ಸರಿ ಮಾಡ್ಬೋದು. ಬಟ್ ಕೀವ್ ಆದಮೇಲೆ ಬಂದರೆ, ಪಸ್ ಆದಮೇಲೆ ನಿಮಗೆ ನೋವು ಜ್ವರ ಎಲ್ಲ ಬಂದ ಮೇಲೆ ಆಪ್ರೇಷನ್ನೇ ಮಾಡಬೇಕಾಗತ್ತೆ ಕೀವ್ ಅದು ಆಚೆ ಬರೋಕ್ಕೆ. ಸೊ ಅದರಿಂದ ಯಾವುದು ಕಾಯಿಲೆ ಇರಲಿ, ಇನಿಷಿಯಲ್ ಸ್ಟೇಜಸ್ನಲ್ಲಿ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಒಳ್ಳೆಯದು. ಲೇಟರು ನಮಗೂ ಕಷ್ಟ. ಎಸ್ ಡಾಕ್ಟರ್. ಇನ್ನು ಡಾಕ್ಟರ್, ನಾರ್ಮಲಾಗಿ ನಾನೇ ಒಂದಷ್ಟು ಜನರನ್ನ ನೋಡಿದ್ದೀನಿ, ನನಗೆ ಪರಿಚಯ ಇರೋಂಥವ್ರಿಗೆ ಈ ಲೈಪೋಮಾ ಅನ್ನುವಂಥದ್ದು ಗೆಡ್ಡೆ ಅದು ಬಂದಿರುತ್ತೆ. ನಾರ್ಮಲಾಗಿ ಅದೇನು ಗೆಡ್ಡೆ ಅಂತಂದರೆ, ಅದು ನಾರ್ಮಲಾಗಿ ನಮ್ಮ ತಂದೆಗೂ ಇದೆ, ನನಗೂ ಇದೆ, ಅದೇನು ತೊಂದರೆ ಕೊಡಲ್ಲ, ನೋವು ಕೊಡಲ್ಲ, ಅದು ಹಾಗೆ ಇರುತ್ತೆ ಅಂತ. ಆಮೇಲೆ ಅವ್ರಿಗೆ ಬಾಡಿಲಿ ತುಂಬ ಕಡೆ ಆ ಗೆಡ್ಡೆ ಬೆಳ್ಕೊಂಡಿದೆ. ಅದು ಯಾವ ರೀತಿಯಾದಂಥ ಗೆಡ್ಡೆ ಡಾಕ್ಟರ್? ಅದನ್ನ ಹಾಗೆ ಬಿಟ್ಟರೆ ಓಕೆನಾ, ಅಥವಾ ಸರ್ಜರಿ ಮಾಡಬೇಕಾಗತ್ತಾ, ಹೇಗೆ ಅಂತ? ಓಕೆ, ಇದು ಭಾಳ ಕಾಮನ್ನು. ಒಳ್ಳೆಯದಾಯಿತು ನೀವು ಪ್ರಶ್ನೆ ಕೇಳಿರೋದ್ರಿಂದ. ಒಂದು ಗಡ್ಡೆ ಇರ್ಬೋದು, ಅಂದರೆ 20-50 ಗಡ್ಡೆನೂ ಇರ್ಬೋದು. ಸೊ ಇದು ಫ್ಯಾಟ್ ಗಡ್ಡೆ. ಸೊ ಅದು ಲೈಪೋಮಾ ಅಂದರೆ ಫ್ಯಾಟ್. ಸೊ ಅಲ್ಲಿ ಎಲ್ಲ ಸೇರಿಕೊಂಡಿದೆ. ಸೊ ಇವಾಗ ಏನಾಗುತ್ತೆ ಅಂದರೆ, ನಾವು ಏನು ತಿಂದರೆ ಫ್ಯಾಟು, ಅಲ್ಲಿ ಸ್ವಲ್ಪ ಸೆಲ್ಸ್ ಇರುತ್ತೆ, ಅದು ಎಲ್ಲ ಫ್ಯಾಟ್ ತಗೊಂಡು ಕೂತ್ಕೊಂಡು ಒಂದು ಗಡ್ಡೆ ಥರ ಆಗಿಬಿಡುತ್ತೆ. ಸೊ ನಾರ್ಮಲಿ ನಾವು ಏನು ಹೇಳ್ತೀವಿ ಅಂದರೆ, ಅದು ದಪ್ಪ ಆಗಬಾರ್ದಂದ್ರೆ ನೀವು ದಪ್ಪ ಆಗಬೇಡಿ. ನೀವು ಜಾಸ್ತಿ ಫ್ಯಾಟ್ ಎಲ್ಲ ಆಗಿದ್ರೆ ಅದಕ್ಕೆ ಜಾಸ್ತಿ ಆಹಾರ ಬಂದು ಅದು ಇನ್ನೂ ದಪ್ಪ ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡಿ, ಫ್ಯಾಟ್ ಇರೋದು ಪದಾರ್ಥ ಸ್ವಲ್ಪ ಕಮ್ಮಿ ತಿನ್ನಿ. ಅದು ಹಾಗೇ ಇರ್ಬೋದು ಅಥವಾ ಸ್ವಲ್ಪ ಕಮ್ಮಿ ಆಗ್ಬೋದು, ಕಂಪ್ಲೀಟ್ ಹೋಗುತ್ತಂತ ಗ್ಯಾರಂಟಿ ಇಲ್ಲ. ಅದು ಮೇನ್ ಅಂದರೆ ಕಾಣಿಸೋಕ್ಕೆ ಕೆಟ್ಟಿರುತ್ತೆ, ಅದು ಬಿಟ್ಟು ನಾರ್ಮಲಿ ಜಾಸ್ತಿ ಏನೂ ಇಲ್ಲ. ಒಂದು 5% ಜನರಲ್ಲಿ ಅದು ಇಲ್ಲಿ ಬಂದಿದ್ದರೆ ಕೈ ಮಡ್ಚೋಕ್ಕಾಗಲ್ಲ, ಅಥವಾ ಬೆನ್ನಲ್ಲಿ ದಪ್ಪ ಇದ್ದರೆ ಮಲ್ಗೋಕ್ಕಾಗಲ್ಲ, ಆ ಥರ ಎಲ್ಲೋ ಪ್ರಾಬ್ಲಮ್ ಇದ್ದರೆ ಅದು ಆಪ್ರೇಷನ್ ಮಾಡ್ತೀವಿ. ಒಂದು ಸತಿ ವೆರಿ ರೇರ್ 1% ಇರ್ಬೋದು, ಅದರಲ್ಲಿ ಗಡ್ಡೆ ಬೆಳೀತಾ ಇದ್ದರೆ ಅಥವಾ ಅದು 10 ಸೆಂಟಿಮೀಟ್ರಿಂದ ದೊಡ್ಡದಿದ್ದರೆ ಅದು ಕ್ಯಾನ್ಸರ್ ಥರ ಆಗಿರ್ಬೋದು, ಲೈಪೋಸಾರ್ಕೋಮಾ ಅಂತ. ಸೊ ಬೆಳೀತಾ ಇದ್ದರೆ, ಇಷ್ಟು ವರ್ಷ ಸರಿಯಾಗಿತ್ತು, ಇವಾಗ ಒಂದು ಯಾವುದು ಗಡ್ಡೆ ಸಡನ್ಲಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಆವಾಗ ಸರ್ಜರಿ ಅಂತ ಹೇಳ್ತೀವಿ. ನಿಮಗೆ ಡೌಟ್ ಇದ್ದರೆ ಅದು ನೀಡಲ್ ಟೆಸ್ಟ್ ಮಾಡಿಬಿಟ್ಟು ಅದು ಡಯಾಗ್ನೋಸಿಸ್ ಮಾಡ್ಬೋದು. ಇದು ಒಂದು ಪ್ರಕಾರ ಗಡ್ಡೆ, ಬಟ್ ಎಲ್ಲ ಗಡ್ಡೆ ಅದೇ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನಕ್ಕೆ ಸಿಸ್ಟ್ ಇರುತ್ತೆ ಇಲ್ಲಿ ಎಲ್ಲ. ಸೊ ಅದು ಎಲ್ಲ ಬೇರೆ ಇರುತ್ತೆ. ಟೆಸ್ಟ್ ಮಾಡಿಬಿಟ್ಟು ಡಾಕ್ಟ್ರ್ ಹತ್ರ ಕೇಳಿಬಿಟ್ಟು ಒಂದು ಸತಿ ಕನ್ಫರ್ಮ್ ಮಾಡಿದ್ಮೇಲೆ ಆಮೇಲೆ ಡಿಸಿಷನ್ ನೀವು ಮಾಡ್ಬೋದು. ಸೊ ಎಷ್ಟೋ ಜನ ಕಾಸ್ಮೆಟಿಕ್ ಅಂತ ಗಡ್ಡೆ ತೆಗೀರಿ ಅಂತ ಹೇಳ್ತಾರೆ, ಅದು ಯಾಕೆ ಕಾಣಿಸ್ತಾ ಇರೋದು ಸ್ವಲ್ಪ ಸರಿ ಇಲ್ಲ ಅಂತ, ಅಥವಾ ಭಯ ಇರುತ್ತೆ, ನಾವು ತೆಗೆಸ್ಕೊಡ್ತೀವಿ. ಬಟ್ ಸ್ವಲ್ಪ ಒಂದೊಂದು ಸತಿ ಯಾವುದು ಗಾಯ ಇದ್ದರೆ, ನಿಮಗೆ ಕಾಲಿನಲ್ಲಿ ಗಾಯ ಆದ್ರೂ ಅದು ಸ್ಕಾರ್ ಇರುತ್ತೆ. ಸೊ ಅದು ಆ ಥರ ಒಂದು ಲೈನ್ ಥರ ಸ್ಕಾರ್ ಇರ್ಬೋದು. ಸೊ ನಾವು ಹೇಳ್ಕೊಡ್ತೀವಿ, ಬಟ್ ಅವರು ಮಾಡಿ ತೆಗೆದುಬಿಡಿ ಅಂತ ಹೇಳಿದ್ರೆ ನಾವು ತೆಗೆಸ್ಕೊಡ್ತೀವಿ. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಅಶೋಕ್ ಅಂತ ಮೇಡಮ್. ಅಶೋಕ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚಿತ್ರದುರ್ಗ ಮೇಡಮ್. ಓಕೆ ಡಾಕ್ಟರ್ ಇದ್ದಾರೆ ಅಶೋಕ್ ಅವರೇ, ನಿಮ್ಮ ಸಮಸ್ಯೆ ಏನಿದೆ ಹೇಳಿ. ನಮಸ್ಕಾರ, ಹೇಳಿ. ಸರ್ ನಮಸ್ತೆ ಸರ್, ನಾನು ಚಿತ್ರದುರ್ಗ ಅಪಲ್ಪ. ಹಲೋ ಹೇಳಿ ಕೇಳಿಸ್ತಾ ಸರ್, ಇದೆ, ಅದು ಹೇಳಿ. ಕತ್ತಿಂಬಾಗ ಸರ್ ಇದು ಡಿಸ್ಕ್ ಸ್ವಲ್ಪ ಜಾಮ್ ಆಗಿದೆ ಅಂತ ಹೇಳಿದ್ರು. MRI ಮಾಡಿಸಿದ್ದೆ ಕತ್ತಿನ ಭಾಗ.
ಹಾಂ ಹೇಳಿ. ಹಾಂ ಸರ್, ಅದು ಪೇಯ್ನ್ ಬರ್ತಿದೆ, ಅದು ಸರ್ಜರಿ ಆಗ್ಬೇಕಂತ ಹೇಳಿದ್ರು, ಅವ್ರು ಮಾಡಿಸ್ಬೇಕಾಗುತ್ತಾ ಹೆಂಗೆ ಅಂತ. ಕತ್ತು ಹಿಂಭಾಗ ಪೇನ್ ಪಟ್ಟೆ ಬರ್ತಿದೆ ಹತ್ತಿರ ಅಂತಲ್ಲ ಸರ್? ಹಾಂ ಕರೆಕ್ಟು. ಸೊ ಕತ್ತಿಂದ ಹಿಂಭಾಗ ಪೇನ್ ಇದೆ, MRI ಮಾಡಿದ್ದೀರಾ, ಬಟ್ MRI ರಿಪೋರ್ಟ್ ಏನು ಅದು ಹೇಳಬೇಕಲ್ವಾ? ಅದೇ ಡಿಸ್ಕ್ ಒಂದು ಸ್ವಲ್ಪ ಜಾಮ್ ಆಗಿದೆ, ಸರ್ಜರಿ ಡಿಸ್ಕು. ಓಕೆ. ಸೊ ಅದೇ ಹೇಳಿದೆ, ಮುಂಚೆ ಕಾಲರ್ ಮಾಡಿದ್ರು ಅವ್ರಿಗೂ ಅದೇ ಹೇಳಿದ್ದೆ. ನೀವು ರಿಪೋರ್ಟ್ ಹೇಳಿದ್ರೆ ನಾನು ಹೇಳ್ಬೋದು. ಸೊ ಇವಾಗ ನೋಡಿ, ಡಿಸ್ಕ್ ಇದ್ದರೆ 2 ಪ್ರಕಾರ ಟ್ರೀಟ್ಮೆಂಟ್ ಇರುತ್ತೆ. ಒಂದಂದರೆ ಕಂಪ್ಲೀಟ್ ಬೆಡ್ ರೆಸ್ಟು, ಮಿನಿಮಮ್ 3 ವಾರ. ಬಟ್ ಎಷ್ಟೋ ಜನರಿಗೆ ಆ ಥರ ಮಾಡೋಕ್ಕಾಗಲ್ಲ. ಮಾಡಿದ್ರೂ ತಿರ್ಗಾ ಓಡಾಡ್ತಾ ಇದ್ದರೆ ಇನ್ನೊಂದು ಕಡೆ ಡಿಸ್ಕ್ ಬರಲ್ಲ ಅಂತ ಗ್ಯಾರಂಟಿ ಇಲ್ಲ. ಸೊ ಅದರಿಂದ ಸ್ವಲ್ಪ ಜನ ನಿಮಗೆ ಆಪ್ರೇಷನ್ ಅಂತ ಹೇಳ್ತಾರೆ. ಇವಾಗ ನಾನು ಡಾಕ್ಟ್ರು, ಕೆಲಸ ಮಾಡಬೇಕು, ನಾನು ಸುಮ್ಮನೆ 3 ವಾರ 3 ತಿಂಗಳು ಮಲಗಿದ್ರೆ ಆಗಲ್ಲ. ಸೊ ಆ ಥರ ಇದ್ದರೆ ಆಪ್ರೇಷನ್ ಮಾಡಿಸ್ಕೊಂಡು ಕೆಲಸ ಮಾಡ್ತೀವಿ. ಸ್ವಲ್ಪ ಜನ ಪರವಾಗಿಲ್ಲ, ನಾನು ರೆಸ್ಟ್ ಮಾಡ್ತೀನಿ, ಅದು ಡಿಸ್ಕು ಶ್ರಿಂಕ್ ಆಗುತ್ತೆ ಸ್ವಲ್ಪ ದಿವಸ ಆದಮೇಲೆ, ಆವಾಗ ತನಕ ನಾವು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಅದು ಹೋಗಿಲ್ಲ ಅಥವಾ ತೊಂದರೆ ಇದೆ ಅಂದರೆ ಮಾಡಿಸ್ತೀನಿ ಅಂತ ಇನ್ನೊಂದು. ಸೆಕೆಂಡ್ ಅಂದರೆ ಇದರಿಂದ ನಿಮ್ಮದು ಯಾವುದು ನರ್ವ್ಸ್ ವೀಕ್ ಆಗ್ತಾ ಇದ್ದರೆ ಮಾಡಲೇಬೇಕು. ಸೊ ನಿಮ್ಮದು ಕಾಲು ಸ್ವಲ್ಪ ಸೆನ್ಸೇಷನ್ ಹೋಗ್ತಾ ಇದೆ ಅಥವಾ ಯೂರಿನ್ ಬ್ಲ್ಯಾಡರು ಸೆನ್ಸೇಷನ್ ಹೋಗ್ತಾ ಇದೆ, ಆ ಥರ ಎಲ್ಲ ಡಿಸ್ಕ್ ಪ್ರಾಬ್ಲಮ್ ಇದ್ದರೆ ಕಾಯಬಾರ್ದು. ಯಾಕಂದರೆ 3 ವಾರ ತನಕ ಅದು ಶ್ರಿಂಕ್ ಆಗೋ ತನಕ ನಿಮ್ಮ ಸೆನ್ಸೇಷನ್ ಹೋಯ್ತಂದರೆ ಆಮೇಲೆ ನಿಮಗೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಇನ್ನು ಡಾಕ್ಟರ್, ತುಂಬ ಜನಕ್ಕೆ ಈ ಥೈರಾಯ್ಡ್ ಗಂಟುಗಳಿರುತ್ತೆ, ಇದು ಯಾವ ರೀತಿಯಾದಂಥ ಸಮಸ್ಯೆ, ಆಮೇಲೆ ಅದರಿಂದ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆಯಾ, ಹೇಗೆ ಡಾಕ್ಟರ್? ಓಕೆ. ಕತ್ತಿನಲ್ಲಿ ಥೈರಾಯ್ಡ್ ಅಂತ ಒಂದು ಗ್ರಂಥಿ ಇರುತ್ತೆ. ಒಂದೊಂದು ಸತಿ ಅದು ದೊಡ್ಡದಾಗುತ್ತೆ. ಎಲ್ಲ ಕತ್ತಿನಲ್ಲಿ ಗಡ್ಡೆ ಬಂದಿರೋದು ಥೈರಾಯ್ಡ್ ಅಂತ ಇಲ್ಲ. ಸೊ ಒಂದೊಂದು ಸತಿ ಲಿಂಫ್ ನೋಡ್ಸ್ ಅಂತ ಬರುತ್ತೆ, ಒಂದೊಂದು ಬೇರೆ ಬೇರೆ ಕಾರಣ ಇರುತ್ತೆ. ಸೊ ಥೈರಾಯ್ಡ್ ಒಂದು ಗಡ್ಡೆ, ಅದು ಥೈರಾಯ್ಡ್ ಎಲ್ಲರಿಗೂ ಇರುತ್ತೆ ಗ್ಲ್ಯಾಂಡು, ಬಟ್ ಒಂದೊಂದು ಸತಿ ಅಲ್ಲಿ ಗಡ್ಡೆ ಬರುತ್ತೆ. ಒಂದೊಂದು ಸತಿ ಒಂದೇ ಗಡ್ಡೆ, ಒಂದೊಂದು ಸತಿ ಎಷ್ಟೋ ಗಡ್ಡೆ ಬರುತ್ತೆ. ಸೊ ಎಲ್ಲರಿಗೂ ಆಪ್ರೇಷನ್ ಬೇಕಾಗಿಲ್ಲ. ಸೊ ನಾರ್ಮಲಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ 3 ಟೆಸ್ಟ್ ಮಾಡಿಸ್ತೀವಿ ಕಾಮನ್ಲಿ. ಒಂದಂದರೆ ಬ್ಲಡ್ ಟೆಸ್ಟ್, ಥೈರಾಯ್ಡ್ ನಾರ್ಮಲಿ ಕೆಲಸ ಮಾಡ್ತಾ ಇದೆಯಾ, ಓವರ್ ಕೆಲಸ ಮಾಡ್ತಾ ಇದೆಯಾ, ಅಂಡರ್ ಕೆಲಸ ಮಾಡ್ತಾ ಇದೆಯಾ ಅಂತ ನೋಡೋಕ್ಕೆ. ಇನ್ನೊಂದಂದರೆ ಸ್ಕ್ಯಾನಿಂಗು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇರುತ್ತೆ, ರೇಡಿಯೋ ನ್ಯೂಕ್ಲೈಡ್ ಸ್ಕ್ಯಾನಿಂಗ್ ಇರುತ್ತೆ. ಇವಾಗ ಥೈರಾಯ್ಡ್ ಓವರ್ ಕೆಲಸ ಮಾಡ್ತಾ ಇದ್ದರೆ ರೇಡಿಯೋ ನ್ಯೂಕ್ಲೈಡ್ ಸ್ಕ್ಯಾನಿಂಗ್ ಮಾಡ್ತೀವಿ. ಥೈರಾಯ್ಡ್ ಕಮ್ಮಿ ಕೆಲಸ ಮಾಡ್ತಾ ಇದ್ದರೆ ಅಲ್ಟ್ರಾಸೌಂಡ್ ಮಾಡಿದ್ರೂ ಸಾಕು. ಸೊ ಅದರಲ್ಲಿ ಅವರು ಸೈಜು, ಗಡ್ಡೆ ಇದೆಯಾ ಅಥವಾ ನೀರು ತುಂಬಿರೋದು ಸಿಸ್ಟ್ ಅಂತ ಹೇಳ್ತೀವಿ, ಏನಿದೆಯಾ ಅಂತ ಹೇಳ್ತಾರೆ. ಸೊ ಅದು ಆ ಥರ ಇದ್ದರೆ ಮಲ್ಟಿನಾಡ್ಯುಲರ್ ಗಾಯ್ಟರ್ ಅಂತ ರಿಪೋರ್ಟ್ ನಿಮಗೆ ಅಲ್ಟ್ರಾಸೌಂಡ್ನಲ್ಲಿ ಬರ್ಬೋದು. ಸೊ ಗಾಯ್ಟರ್ ಅಂದರೆ ಥೈರಾಯ್ಡ್ ಗಡ್ಡೆ ಎನ್ಲಾರ್ಜ್ಮೆಂಟ್ ಆ ಥರ. ಸೊ ಲಾಸ್ಟ್ ಟೆಸ್ಟ್ ಅಂದರೆ ನೀಡಲ್ ಟೆಸ್ಟ್, FNAC ಅಂತ, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ. ಸೊ ಅವಾಗ ಏನಾಗುತ್ತೆ ಅಂದರೆ, ಮುಂಚೆ ಎಲ್ಲರಿಗೂ ಬಯಾಪ್ಸಿ ಮಾಡ್ತಾಯಿದ್ವಿ, ಇವಾಗ ಸಣ್ಣ ನೀಡ್ಲು, ನಿಮ್ಮ ಬ್ಲಡ್ ಟೆಸ್ಟ್ ಇರುತ್ತಲ್ವ ಅದೇ ಥರ ನೀಡ್ಲ್ ಹಾಕಿಬಿಟ್ಟು ಸಿರಿಂಜ್ ಹಾಕ್ಕೊಂಡು ನಾವು ಸ್ವಲ್ಪ ಸೆಲ್ಸ್ ತೆಗಿತೀವಿ, ಅದು ಮೈಕ್ರೋಸ್ಕೋಪ್ನಲ್ಲಿ ನೋಡಿಬಿಟ್ಟು ಡಿಸೈಡ್ ಮಾಡ್ತೀವಿ. ಎಲ್ಲ ಗಡ್ಡೆಗೆ ಸರ್ಜರಿ ಬೇಕಾಗಿಲ್ಲ. ಮೋಸ್ಟ್ ಕಾಮನ್ ಥೈರಾಯ್ಡ್ ಗಡ್ಡೆಸ್ ಎಲ್ಲ ನಾರ್ಮಲ್ ಇರುತ್ತೆ, ಬಿನೈನ್ ಇರುತ್ತೆ, ಕ್ಯಾನ್ಸರ್ ಇರಲ್ಲ. ಕ್ಯಾನ್ಸರು ಸ್ವಲ್ಪ ಪರ್ಸೆಂಟೇಜ್ನಲ್ಲಿ ಬರುತ್ತೆ, ಬಟ್ ಅದು ಇದೆಯಾ ಇಲ್ವಾ ಅಂತ ನೋಡಬೇಕು. ಬಟ್ ಇವಾಗ ಏನಂದರೆ ಒಂದೊಂದು ಸತಿ ಜನರಿಗೆ ಗಡ್ಡೆ ಎಷ್ಟೋ ವರ್ಷದಿಂದ ಇರುತ್ತೆ. ಸೊ ಬಟ್ ಇವಾಗ ಹೊಸದು ಏನೋ ಕ್ಯಾನ್ಸರ್ ಥರ ಅಥವಾ ಒಂದು ಯಾವುದೋ ಗಡ್ಡೆ ಕ್ಯಾನ್ಸರ್ ಚೇಂಜ್ ಆಗಿದ್ದರೆ ಅದು ಸಡನ್ಲಿ ಬೆಳೆಯೋಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೆ ಫಾಲೋ ಅಪ್ ಮಾಡ್ತಾ ಇರಬೇಕು, ವರ್ಷಕ್ಕೆ ಫಾಲೋ ಅಪ್ ಮಾಡಬೇಕು. ಆ್ಯಂಡ್ ಯಾವುದು ಇಂಡಿಕೇಷನ್ ಇದ್ದರೆ, ಡೌಟ್ ಇದೆ, ಅದರಲ್ಲಿನೂ ಇವಾಗ ರೇಡಿಯಾಲಜಿನಲ್ಲಿ ಅಲ್ಟ್ರಾಸೌಂಡ್ ಮಾಡುವಾಗ ಅವರು ಕ್ರೈಟೀರಿಯಾ ಕೊಡ್ತಾರೆ, ಟೈರಾಯ್ಡ್ಸ್ ಅಂತ. ಸೊ 1, 2, 3 ಇದ್ದರೆ ಏನೂ ಬೇಕಾಗಿಲ್ಲ, 4, 5 ಇದ್ದರೆ ಸಸ್ಪಿಷಿಯಸ್ಸು ಅಥವಾ ಕ್ಯಾನ್ಸರ್ ಥರ ಅನಿಸ್ತಾ ಇದೆ ಅಂತ ಅವ್ರು ಬರೆದ್ರೆ, ಆ ಥರ ಇದ್ದರೆ ನಾವು ಸರ್ಜರಿ ಹೇಳ್ತೀವಿ. ಎಸ್ ಡಾಕ್ಟರ್, ಇವಾಗ ಸಾಮಾನ್ಯವಾಗಿ ಒಂದು 30 ವರ್ಷ ದಾಟಿದ್ರೆ ಹೆಲ್ತ್ ಚೆಕಪ್ಗಳನ್ನ ನಾವು ಮಾಡಿಸ್ತಾನೆ ಇರಬೇಕು ಅಂತ ಹೇಳ್ತಾರೆ. ಈ ಹೆಲ್ತ್ ಚೆಕಪ್ ಯಾವ ಥರದ ಹೆಲ್ತ್ ಚೆಕಪ್ಪನ್ನು ನಾವು ಮಾಡಿಸ್ಬೇಕು, ಮಾಡಿಸೋದ್ರಿಂದ ಏನೇನು ಯೂಸಸ್ ಡಾಕ್ಟರ್? ಓಕೆ, ಕಾಮನ್ ಹೆಲ್ತ್ ಚೆಕಪ್ ಮಾಡಿಬಿಟ್ಟು ಆರ್ಡಿನರಿ ಹೆಲ್ತ್ ಚೆಕಪ್ ಮಾಡಿದ್ರೆ ಒಂದೊಂದು ಸತಿ ಬ್ಲಡ್ ಗ್ರೂಪ್ ಎವ್ರಿ ಇಯರ್ ಮಾಡ್ತಾರೆ, ಬಟ್ ಅದು ಏನೂ ಉಪಯೋಗ ಇಲ್ಲ, ಅದು ಚೇಂಜ್ ಆಗಲ್ಲ. ಸೊ ಆ ಥರ ಸ್ವಲ್ಪ ಎಲ್ಲ ಚೆಕ್ ಮಾಡೋದು ಇಂಪಾರ್ಟೆಂಟ್ ಇಲ್ಲ. ಏನಂದರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಅಥವಾ ನೀವು ಹೋಗಿಬಿಟ್ಟು ಹಾಸ್ಪಿಟಲ್ನಲ್ಲಿ ಕೇಳಿದ್ರೆ, ಫಿಸಿಷಿಯನ್ ಹೇಳಿದ್ರೆ ಏನೇನು ಚೆಕಪ್ ಮಾಡಬೇಕಂತ ಅದು ಮಾಡಿದ್ರೆ ಒಳ್ಳೆಯದು. ಸಪೋಸ್ ನನಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇದೆ, ಆ ಥರ ಇದ್ದರೆ
ಕ್ಯಾನ್ಸರ್ದು ಯಾವ ಪ್ರಕಾರದ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಅವರು ಮಕ್ಕಳಿಗೆ ಡಾಟರ್ಸ್ ಮತ್ತು ಸಿಸ್ಟರ್ಸ್ಗೆ ಚೆಕಪ್ ಮಾಡಬೇಕು. ಅಥವಾ ಕೋಲಾನ್ನಲ್ಲಿ ಗಡ್ಡೆ ಇದೆ, ಅವ್ರದ್ದು ಫ್ಯಾಮಿಲಿಗೆ ಚೆಕಪ್ ಮಾಡಬೇಕು, ಎಂಡೋಸ್ಕೋಪಿ ಮಾಡಬೇಕು. ಸೊ ಆ ಪ್ರಕಾರ ನೋಡಬೇಕು. ನನಗೆ ಹಾರ್ಟ್ ಡಿಸೀಸ್ ಫ್ಯಾಮಿಲಿನಲ್ಲಿದ್ದರೆ, ಸೊ ಹಾರ್ಟ್ ಡಿಸೀಸ್ಗೆ ಏನೇನು ಸಂಬಂಧಪಟ್ಟಿದೆ, ಸ್ಟ್ರೆಸ್ ಟೆಸ್ಟ್ ಇರಲಿ, ಆ ಥರ ಎಲ್ಲ ನೋಡ್ಕೋಬೇಕು. ಕೊಲೆಸ್ಟ್ರಾಲ್ ಇರಲಿ, ಟ್ರೈಗ್ಲಿಸರೈಡ್ಸ್ ಇರಲಿ, ಆ ಥರ. ಸೊ ಚೆಕಪ್ಪು ನಾವು ನಾರ್ಮಲಿ ಹೇಳ್ತೀವಿ, ನಿಮ್ಮ ಡಾಕ್ಟರ್ ಏನು ಹೇಳ್ತಾರೆ, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಪ್ರಕಾರ ಯಾವ್ದು ಮಾಡಬೇಕು ಆ ಥರ ಮಾಡಿದ್ರೆ ಬೆಸ್ಟ್. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಈ ಜನರಲ್ ಸರ್ಜರಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ನಾಳಿನ ಸಂಚಿಕೆಯಲ್ಲಿ ಮತ್ತಷ್ಟು ಇದ್ರ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು ನಿಮಗೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಏನು ಜನರಲ್ ಸರ್ಜರಿ ಪ್ರಾಬ್ಲಮ್ಸ್ ಹಾಗೆ ಯಾವ್ಯಾವ ಸಮಸ್ಯೆಗಳಿಗೆ ಸರ್ಜರೀಸ್ ಅವಶ್ಯಕತೆ ಇದೆ ಸಾಕಷ್ಟು ಮಾಹಿತಿಯನ್ನು ವೈದ್ಯರು ತಿಳಿಸ್ಕೊಟ್ರು. ಹಾಗೆ ನಾಳಿನ ಸಂಚಿಕೆಯಲ್ಲೂ ಕೂಡ ನಮ್ಮ ವೈದ್ಯರು ಇರ್ತಾರೆ, ಹಾಗೆ ಇದೇ ವಿಷಯದ ಬಗ್ಗೆ ಮಾತನಾಡ್ತಾರೆ, ಮತ್ತಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ಸರ್ಜರಿಗಳು ಯಾವ್ಯಾವ ಟೈಪ್ಸ್ ಸರ್ಜರಿಗಳಿದೆ ಅದ್ರ ಬಗ್ಗೆ ಕೂಡ ನಾಳಿನ ಸಂಚಿಕೆಯಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ. ಇದಾಗಿತ್ತು ಇವತ್ತಿನ ಸಿರಿ ಡಾಕ್ಟರ್ಸ್ ಲೈವ್. ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದಂತೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.